ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಈಗಾಗಲೇ RRB ಗ್ರೂಪ್ ಡಿ ನೋಟಿಫಿಕೇಶನ್ ಆಗಿದ್ದು ಇವತ್ತಿನಿಂದ ತಾವೆಲ್ಲ ಅಪ್ಲಿಕೇಶನ್ ಹಾಕುವಂತ ಸಿದ್ಧತೆಯಲ್ಲಿ ತೊಡಗಿದಿರಿ. ಈಗಾಗಲೇ ಸಾಕಷ್ಟು ಯೂಟ್ಯೂಬ್ಗಳಲ್ಲೆಲ್ಲ ಈ ನೋಟಿಫಿಕೇಶನ್ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದಾರೆ. ಸೊ ನೋಟಿಫಿಕೇಶನ್ ಯಾವಾಗ ಆಗಿದೆ, ಯಾವ ಡೇಟ್ ಅಪ್ಲಿಕೇಶನ್ ಹಾಕಬೇಕು, ಏನ್ ಸಿಲೆಬಸ್ ಇದೆ, ಕೊನೆ ಡೇಟ್ ಯಾವುದು, ಏಜ್ ಏನು, ಇದೆಲ್ಲ ಹೇಳಿದ್ದಾರೆ. ಬಟ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕುವಾಗನೇ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾವೆ. ಸೊ ಅಂತ ಮಿಸ್ಟೇಕ್ಸ್ ಗಳು ಅವ್ರಿಗೆ ಗೊತ್ತಾಗದೆ ಮಾಡಿದ್ರು ಸಹ ಮುಂದೊಂದ್ ದಿನ ಅವ್ರು ಏನಾಗ್ತಾರೆ ಅಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂತ ಸಾಧ್ಯತೆ ಇರ್ತದೆ. ಕೆಲವೊಂದ್ಸಲ ಸೈನ್ ಕರೆಕ್ಟ್ ಆಗಿರೋದಿಲ್ಲ, ಫೋಟೋ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಿರೋದಿಲ್ಲ, ಆಮೇಲೆ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ ರಾಂಗ್ ಇರ್ತದೆ, ಮೇಲ್ ID ನೆನಪಿರೋದಿಲ್ಲ, ರೈಟ್. ಇಂಥ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಗಳನ್ನ ವಿದ್ಯಾರ್ಥಿಗಳು ಮಾಡುವಂತ ಚಾನ್ಸ್ ಇರ್ತದೆ. ಅದಕ್ಕಿಲ್ಲ ಅಪ್ಲಿಕೇಶನ್ ಹಾಕುವಾಗ ನಿಮ್ಗೆ ಎದುರಾಗ್ತಕ್ಕಂಥ ಸಮಸ್ಯೆಗಳು ಯಾವುವು, ಇಲ್ಲೇನೋ ಅವ್ರು ಕೊಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಅದಲ್ರಿ, ಈ ನೋಟಿಫಿಕೇಶನ್ ನಿಮ್ಮ ಅಪಾಯಿಂಟ್ ಆಗುವವರೆಗೇನು ನಿಮ್ಮ ಮೊಬೈಲ್ ಅಲ್ಲಿ ಇರಬೇಕಿದೆ. ಈಗ ಏನ್ ನಾ ಮಾರ್ಕ್ ಮಾಡಿದ್ದೀನಿ, ಇದನ್ನೇ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಆ ಗ್ರೂಪ್ ಅಲ್ಲಿ ನೀವು ಮಾರ್ಕ್ ಮಾಡಿದ ಕಾಫಿಯನ್ನ ತಗೊಂಡು ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಮಾಡಿ ಇಟ್ಕೊಡ್ರಿ. ಏನೇನು ಹೈಲೈಟ್ ಪಾಯಿಂಟ್ ಮಾಡಿದೀನಿ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಆಗಿರ್ತದೆ. ಅದಕ್ಕೆ ಅಪ್ಲಿಕೇಶನ್ ಹಾಕೋದು 2 ದಿನ ಲೇಟ್ ಆಗ್ಲಿ ಪರವಾಗಿಲ್ಲ, ಬಟ್ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಕರೆಕ್ಟ್ ಆಗಿ ಅಪ್ಲಿಕೇಶನ್ ನೀವು ಫಿಲ್ ಅಪ್ ಮಾಡಿದ್ರಿ ಅಂತಂದ್ರೆ ಮುಂದೆ ನೀವು ಚೆನ್ನಾಗಿ ಓದ್ಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಒಂದ್ಸಲ ಅಪ್ಲಿಕೇಶನ್ ಹಾಕುವಾಗ ಏನಾದ್ರೂ ರಿಜೆಕ್ಟ್ ಆಯ್ತು ಅಂತಂದ್ರೆ, ಅಥವಾ ಅಪ್ಲಿಕೇಶನ್ ಹಾಕಿ ಫೈನಲ್ ಆದ್ಮೇಲೆ ರಿಜೆಕ್ಟ್ ಆಯ್ತು ಅಂತಂದ್ರೆ ನಿಮ್ಗೆ ಯಾವುದೇ ತರ ಇನ್ನೊಂದು ಅಪ್ಲಿಕೇಶನ್ ಹಾಕ್ಲಿಕ್ಕೂ ಬರೋದಿಲ್ಲ. ಮತ್ತೆ ಒಂದ್ಸಲ ಏನಾದ್ರೂ ನೀವು ಮಿಸ್ಟೇಕ್ ಮಾಡಿದ್ರಿ ಅಂದ್ರೆ ಕರೆಕ್ಷನ್ ಮಾಡ್ಲಕ್ 10 ದಿನ ಟೈಮ್ ಅದ, ಅದನ್ನು ಮುಗೀತು ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಬಂದ್ರು ನೀವು ಯಾವುದೇ ಎಕ್ಸ್ಕ್ಯೂಸ್ ಮಾಡ್ಲಕ್ ಅಲ್ಲಿ ಅವಕಾಶನೇ ಇಲ್ಲ. ಸೊ ಹಿಂಗಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಕಳೆದ 2019 ನೇಮಕಾತಿಯಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಸರಿಯಾದ ಅಪ್ಲಿಕೇಶನ್ ಹಾಕದೇ ಇರೋದ್ರಿಂದ ಅವ್ರು ಮಾಡಿರ್ತಕ್ಕಂಥ ಮಿಸ್ಟೇಕ್ ನಿಂದ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಎಕ್ಸಾಮ್ ಇಂದ ವಂಚಿತರಾಗಿದ್ದಾರೆ. ಹಂಗಾಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತಿನ ಡಿಟೇಲ್ ಅನ್ನು ನೋಟಿಫಿಕೇಶನ್ ಆಗಿ ನೋಡ್ಕೊಂಡು ಅದನ್ನ ನಾನು ನಿಮ್ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ವಲ್ಪ ಹೆಚ್ಚಿಗೆ ಟೈಮ್ ತಗೊಂಡ್ರು ಪರವಾಗಿಲ್ಲ, ನಿಮ್ಮ ಎಲ್ಲ ಡೌಟ್ಗಳಿಗೆ ನಾನು ಪರಿಹಾರ ಮಾಡ್ತೀನಿ. ಅಕಸ್ಮಾತ್ ಏನಾದ್ರೂ ನಿಮ್ ಡೌಟ್ ಇತ್ತಂದ್ರೆ ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಿಮಗೆ ನಾನು ಅದನ್ನ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಹೋಗ್ತೀನಿ, ರೈಟ್. ಈಗ ನೋಡ್ತಾ ಹೋಗೋಣ ಒಂದೊಂದಾಗಿ. ಈಗಾಗಲೇ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ವತಿಯಿಂದ ಲೆವೆಲ್ 1 to 7 ಅಂತ ಹೇಳಿದ್ದಾರೆ. ಲೆವೆಲ್ 1 to 7 ಅಂದ್ರೆ RRB ಗ್ರೂಪ್ ಡಿ ಪೋಸ್ಟಿವ್. ಏನಿವು ಗ್ರೂಪ್ ಡಿ ಪೋಸ್ಟ್ ಗಳಿಗೆ ಏನ್ ಕರೀತಾರೆ ಅಂದ್ರೆ ಲೆವೆಲ್ 1 to 7 ಅಲ್ಲಿ ಬರ್ತಕ್ಕಂಥ ಪೋಸ್ಟ್ಗಳು. ಸೊ ಈಗಾಗಲೇ 28 ಡಿಸೆಂಬರ್ ಅಲ್ಲಿ ಒಂದು ನೋಟಿಫಿಕೇಶನ್ ಬಂದಿತ್ತು. ಈಗ 22/1/2025 ಪಬ್ಲಿಕೇಶನ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ 23ರಿಂದ ಇವತ್ತಿನಿಂದ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ. ಇದು ಫೆಬ್ರವರಿ 22ರವರೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇರ್ತದೆ. ಮುಂದೆ 24ರವರೆಗೆ, ಫೆಬ್ರವರಿ 24ರವರೆಗೆ ನೀವು DD ತುಂಬಲಿಕ್ಕೆ ಚಾನ್ಸ್ ಇರ್ತದೆ, ಟೈಮ್ ಇರ್ತದೆ, 2 ದಿನ ಎಕ್ಸ್ಟ್ರಾ ಟೈಮ್ ಇರ್ತದೆ. ಇದೆಲ್ಲ ಆನ್ಲೈನ್ ಪೇಮೆಂಟ್ ಮಾಡೋದಿರ್ತದೆ. ಅದಕ್ಕಾಗಿ ಅಪ್ಲಿಕೇಶನ್ ತುಂಬಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಡಿಟೇಲ್ ಆಗಿ ಅವರೆಲ್ಲ ಇನ್ಫಾರ್ಮೇಶನ್ ತೆಗೆದುಕೊಂಡು ಬಂದು ಚೆಕ್ ಮಾಡಿದಾಗ ಏನಾದ್ರೂ ಮಿಸ್ಟೇಕ್ ಆಯ್ತು ಅಂತ ಗೊತ್ತಾಯ್ತು ಅಂತಂದ್ರೆ ತಾವೇನ್ ಮಾಡ್ಬೋದು, ಮತ್ತೆ ಅದನ್ನ ಕರೆಕ್ಷನ್ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಅದು ಎಷ್ಟು ದಿನ? 10 days. ಲಾಸ್ಟ್ ನಿಮ್ದು ಡೇಟ್ ಏನಿರ್ತದಲ್ಲ, ಲಾಸ್ಟ್ ಸಬ್ಮಿಷನ್ ಡೇಟ್ ನಂತರ 10 ದಿನ, 25/2/2025ರಿಂದ 6/3/2025ರವರೆಗೆ ನೀವು ಕರೆಕ್ಷನ್ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಮುಂದೆಂದೂ ಯಾವುದೇ ಕಾರಣಕ್ಕೂ ಕರೆಕ್ಷನ್ ಆಗೋದಿಲ್ಲ. ಅದಕ್ಕೆ ಒಂದ್ಸಲ ನೀವು ಕರೆಕ್ಷನ್ ಮಾಡ್ಬೇಕಂದ್ರೆ 250 ರೂಪಾಯಿ ಮತ್ತೆ ಫೀಸ್ ತುಂಬಬೇಕಾಗ್ತದೆ, ರೈಟ್ ರೀ. ಅಂತ ಯಾವುದೋ ಮಿಸ್ಟೇಕ್ ಆಗ್ಬಾರ್ದು ಅಂತಂದ್ರೆ ಈಗ ನಾನು ಹೇಳ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ನೀವು ಕೇರ್ಫುಲ್ ಆಗಿ ನೋಡ್ತಾ ಹೋಗಿ, ಸರಿನಾ? ಓಕೆ, ಈಗ ಡಿಟೇಲ್ ಆಗಿ ನಾನು ನೋಟಿಫಿಕೇಶನ್ ಅನ್ನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನೋಡ್ರಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನೋಟಿಫಿಕೇಶನ್ CEN 8 2024 ಅಲ್ಲಿ ಇಲ್ಲೇನ್ ಲಿಂಕ್ ಅನ್ನ ಅವ್ರು ಸಬ್ಮಿಟ್ ಮಾಡಿದ್ದಾರೆ, ವೆಬ್ಸೈಟ್ ಲಿಂಕ್ಗಳು. ಆಯಾ ವೆಬ್ಸೈಟ್ ಗಳಲ್ಲಿ ಹೋಗಿ ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಬೇಕು, ಬೇರೆ ಎಲ್ಲಿಯೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಇನ್ನೊಂದು ಏನು ಅಂತಂದ್ರೆ ಟೋಟಲ್ ವೇಕೆನ್ಸಿ ಒಂದು ಸಬ್ಮಿಷನ್ ಅನ್ನ ಇಲ್ಲಿ ಅವರು ಕೊಟ್ಟಿದ್ದಾರೆ. ಏನೇನು ಅಂತಂದ್ರೆ 1 to 7th ಲೆವೆಲ್ ಒಂದು ಪೋಸ್ಟ್ಗಳು ಅಂತಂದ್ರೆ ಗ್ರೂಪ್ ಡಿ ಪೋಸ್ಟ್ ಅನ್ನ ಈಗಾಗಲೇ ಹೇಳಿದ್ದೇನೆ. ಬೇಸಿಕ್ ಪೇ 18,000 ಇರ್ತದೆ, ಮತ್ತು DA HRA ಇವೆಲ್ಲ ಅದರ್ಸ್ ಎಲ್ಲ ಅಲೌನ್ ಸಿಗ್ತಿರ್ತದೆ. ಬಟ್ ಏಜ್ ಏನಾಗಿದ್ದಾರೆ, ಆಕ್ಚುಲಿ ಏಜ್ 18 to 33 ಇದು. ಬಟ್ ಕೋವಿಡ್ ಟೈಮ್ದೊಳಗ ಸ್ವಲ್ಪ ವಿದ್ಯಾರ್ಥಿಗಳು ಅವಕಾಶ ವಂಚಿತರಾಗಿದ್ರಿಂದ ಅವ್ರಿಗೆ ನ್ಯಾಯ ಸಿಗ್ಲಿ ಅಂತೇಳಿ ಈ ವರ್ಷ 3 ವರ್ಷ ಮತ್ತೆ ಏನ್ ಮಾಡಿದ್ದಾರೆ, ಎಕ್ಸ್ಟ್ರಾ ಇನ್ಕ್ರೀಸ್ ಮಾಡಿದ್ದಾರೆ ಎಲ್ಲರಿಗೂ. GM ದವರಿಗೆ, SC ಅವರಿಗೆ, ST ಅವರಿಗೆ, OBC ಅವರಿಗೆ, EWS ಅವರಿಗೆ. ಅವ್ರದ್ದು ಮೊದಲು ಏಜ್ ಎಷ್ಟಿತ್ತು, ಅದಕ್ಕೆ ಯಾರಿಗೆ ಏಜ್ ರಿಲ್ಯಾಕ್ಸೇಷನ್ ಇತ್ತು ಅದಕ್ಕೆ +3 years ಮಾಡಿದ್ದಾರೆ ಮತ್ತೆ, ರೈಟ್ ರೀ. ಟೋಟಲ್ ಪೋಸ್ಟ್
32,438 ಇದಾವೆ. ಮತ್ತೆ RRB ಬೋರ್ಡ್ ಅವರು ಮತ್ತೆ ಇದಕ್ಕೆ ಪೋಸ್ಟ್ ಗಳನ್ನ ಆಡ್ ಮಾಡಬಹುದು, ಲೆಸ್ ಮಾಡಬಹುದು, ಅಥವಾ ಟೋಟಲ್ ನೋಟಿಫಿಕೇಶನ್ ಅನ್ನು ಕ್ಯಾನ್ಸಲ್ ಮಾಡಿದ್ರು ಮಾಡಬಹುದು. ಫುಲ್ ಅಥಾರಿಟಿ ಏನದಂದ್ರೆ ಅವ್ರಂತೆಲ್ಲ ಐತಿ ಅಂತೇಳಿ ಇದನ್ನ ಅನೌನ್ಸ್ ಮಾಡಿದ್ದಾರೆ. ನೋಟಿಫಿಕೇಶನ್ ಮೇಲೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು SC/ST ಕ್ಯಾಂಡಿಡೇಟ್ ಗಳಿದ್ದಾರೆ ಅವ್ರಿಗೂ ಏನಾಗಿರುತ್ತೆ ಅಂದ್ರೆ ಅವ್ರ ಏಜ್ ರಿಲ್ಯಾಕ್ಸೇಷನ್ ಪ್ರಕಾರ ಏನಿದೆ +3 years ಏಜ್ ಆಡ್ ಆಗ್ತದೆ. ಇನ್ನು ಯಾರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹರಾಗಿದ್ದಾರೆ ಅಂತಂದ್ರೆ ಈ ಫೈನಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ 10th ಮುಗಿದಿರ್ತಕ್ಕಂಥ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿದೆ ಆ ದಿನದ 22/2/2025 ಒಳಗಾಗಿ ಅದು ರಿಸಲ್ಟ್ ಏನಾಗಿರ್ಬೇಕು ಅನೌನ್ಸ್ ಆಗಿರ್ಬೇಕು. ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದವ್ರಿಗೆ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಸರಿನಾ? ಓಕೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಯಾರ್ಯಾರು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ ಸೆಲ್ಫ್ ಮೊಬೈಲ್ ಅಲ್ಲಿ ಹಾಕ್ಲಿಕ್ಕೆ ನೀವೊಂದು ಪ್ರಯತ್ನ ಮಾಡಬೇಡ್ರಿ. ಕರ್ನಾಟಕದ ವಿದ್ಯಾರ್ಥಿಗಳು ನಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಬಹಳಷ್ಟು ಮಂದಿಗೆ ಅಷ್ಟು ಪರ್ಫೆಕ್ಟ್ ಇರೋದಿಲ್ಲ. ಸೊ ಹಂಗಾಗಿ ಎಕ್ಸ್ಪರ್ಟ್ ಕಂಪ್ಯೂಟರ್ ಸೆಂಟರ್ ಏನಿರ್ತಾನೆ ಅವನಿಗೆಲ್ಲ ಗೊತ್ತಿರ್ತದೆ ಅದು ಎಷ್ಟು KB ಒಳಗ ನಿಮ್ದು ಸೈನ್ ಮಾಡಬೇಕು, ಎಷ್ಟು KB ಒಳಗೆ ನಿಮ್ ಫೋಟೋ ಅಪ್ಲೋಡ್ ಮಾಡಬೇಕು. ಸೊ ಅದ್ರ ಪ್ರಕಾರ ನೀವು ಅಧಿಕೃತವಾಗಿರ್ತಕ್ಕಂಥ ಆಫೀಸಿಯಲ್ ವೆಬ್ಸೈಟ್ಗೆ ಇಲ್ಲಿ ಲಿಂಕ್ ಅಲ್ಲಿ ಕೊಟ್ಟಿದ್ದಾರೆ. ಆ ಲಿಂಕ್ ಅಲ್ಲಿ ಅಥವಾ ಡೈರೆಕ್ಟ್ ಗೂಗಲ್ ಕ್ರೋಮ್ ಅಲ್ಲಿ ಓಪನ್ ಮಾಡಿ ನೀವು ಯಾವ RRBಗೆ ಹಾಕ್ಬೇಕಂದ್ರೆ ಯಾವ ಝೋನ್ಗೆ ಹಾಕ್ಬೇಕು ಅಂದ್ಕೊಂಡಿರ್ತೀರಿ ಅದೇ ಝೋನ್ದ ಅಧಿಕೃತ ವೆಬ್ಸೈಟ್ ಅನ್ನ ಓಪನ್ ಮಾಡಬೇಕು. ಕೆಲವರು ಯೂಟ್ಯೂಬ್ ಕೆಳಗೆ ಲಿಂಕ್ ಕೊಟ್ಟಿರ್ತಾರೆ, ಈ ವೆಬ್ಸೈಟ್ಗೆ ಹಾಕ್ರಿ, ಇದಕ್ಕೆ ಹಾಕ್ರಿ ಅಂತೇಳಿ. ಯಾಕಂದ್ರೆ ಹಿಂದಿ ಒಳಗೆ ಮಾಡ್ತಕ್ಕಂಥ ಯೂಟ್ಯೂಬರ್ ಏನದಾರಲ್ಲ ಬಹಳಷ್ಟು ಚೀಟಿಂಗ್ ಮಾಡ್ತಕ್ಕಂಥವ್ರು ಅದಾರಲ್ಲಿ. ಸೊ ಹಂಗಾಗಿ ನೀವು ಯಾವುದೇ ಕಾರಣಕ್ಕೂ ಆ ಲಿಂಕ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ವೆಬ್ಸೈಟ್ ಅನ್ನ ಓಪನ್ ಮಾಡಬೇಡಿ. ರೈಟ್ರಿ? ಅಫಿಷಿಯಲ್ ವೆಬ್ಸೈಟ್ ಅಧಿಕೃತ ಗೂಗಲ್ ಕ್ರೋಮ್ ಅಲ್ಲಿ ಹೋಗಿನೇ ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನ್ ಲಿಂಕ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನೀವು ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು. ರೈಟ್ರಿ? ಯಾವುದೇ ಕಾರಣಕ್ಕೂ ನೀವು ಮಿಸ್ಟೇಕ್ ಮಾಡಿ ಯಾವುದೇ ಒಂದು ವೆಬ್ಸೈಟ್ಗೆ ಹಾಕಿ ನೀವು ಸಮಸ್ಯೆಗೆ ಒಳಗಾಗೋದು ಬೇಡ ಅಂತ ಹೇಳ್ತೀನಿ. ಇಂಪಾರ್ಟೆಂಟ್ ಏನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎರಡನೇ ಕಾನ್ಸೆಪ್ಟ್ ನೀವು ಅಧಿಕೃತ ವೆಬ್ಸೈಟ್ಗೆ ಹೋಗ್ಬೇಕು. ಆಮೇಲೆ ಎರಡನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಕರೆಕ್ಟ್ ಆಗಿ ನಿಮ್ಮ ಎಕ್ಸಾಮ್ ಬರುತ್ತನೂ ಆ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕು. ಅದೇ ಮೊಬೈಲ್ ನಂಬರ್ ಕೊಡ್ರಿ. ನಿಮ್ಮ ಅಪ್ಪನ ಮೊಬೈಲ್ ನಂಬರ್, ಅವನ ಮೊಬೈಲ್ ನಂಬರ್, ಅಣ್ಣನ ಮೊಬೈಲ್ ನಂಬರ್, ತಮ್ಮನ ಮೊಬೈಲ್ ನಂಬರ್ ಯಾರ್ದು ಕೊಡ್ಬೇಡ್ರಿ. ಮತ್ತೆ ನೀವು ಮೊಬೈಲ್ ನಂಬರ್ ಮ್ಯಾಗ ಚೇಂಜ್ ಮಾಡ್ತಿದ್ರಿ ಅಂದ್ರೆ ಅಂತ ನಂಬರು ಕೊಡ್ಬೇಡ್ರಿ. ಯಾವ್ದು ಮೊಬೈಲ್ ನಂಬರ್ ನಿಮ್ಗೆ ಪರ್ಮನೆಂಟ್ ಆಗಿ ನಿಮ್ಮ ಹತ್ರನೇ ಇರ್ಬೇಕು, ಅದು ಬೇರೆಯವ್ರ ಹತ್ರ ಇದ್ದಿದ್ದಾವ ನೋಡ್ಲಿಲ್ಲ ಅಂದ್ರೆ ಏನ್ ಮಾಡೋದವಾಗ. ಅದಕ್ಕೆ ನಿಮ್ಮ ಹತ್ರ ಇರುವಂತ ನಂಬರ್ ಅದು ಪರ್ಮನೆಂಟ್ ಆಗಿ ಇಟ್ಕೊಟ್ರಿ ನಿಮ್ಮ ಅಪಾಯಿಂಟ್ ಆಗುವವರೆಗೇನು. ಮತ್ತೆ ಮೇಲ್ ID ಕರೆಕ್ಟ್ ಆಗಿ ನಿಮ್ಮ ಮೇಲ್ ID ಹಾಕ್ರಿ. ನಿಮ್ ಮೇಲ್ ID ಏನ್ ಮಾಡಿ ಕ್ರಿಯೇಟ್ ಮಾಡಿದಾರ ಅನ್ನೋದನ್ನ ಒಂದು ಚೆಕ್ ಮಾಡ್ರಿ. ಯಾಕಂದ್ರೆ ನೀವು ಅಪ್ಲಿಕೇಶನ್ ನಿಮ್ದು ಇನ್ನ ಮೇಲ್ ID ಇರೋದಿಲ್ಲ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗಿರ್ತೀರಿ, ಅವ ಅಲ್ಲೇ ಒಂದು ಮೇಲ್ ID ಮಾಡಿಬಿಡ್ತಾನ, ನಿಮಗೊಂದು ಹಾಳಾಗಿ ಬರೆದು ಕೊಡ್ತಾನೆ. ಅದಕ್ಕೆ ಮತ್ತೆ ಅಲ್ಲಿ ಹಾಕಿದ್ದಕ್ಕೆ ಒಂದಕ್ಕೆ ಟ್ಯಾಲಿ ಇರೋದಿಲ್ಲ. ಅದಕ್ಕೆ ಒಂದು ಮೇಲ್ ಯಾರಿಗಾರ ಕಳಿಸಿ ನೋಡಿ ಕನ್ಫರ್ಮ್ ಮಾಡ್ಕೊಡ್ರಿ ಅಧಿಕೃತ ಮೇಲ್ ನಿಮ್ದೇ ಐತಿಲೋ. ಫಾರ್ ಎಕ್ಸಾಂಪಲ್ ಈಗ ನಂದು ಶ್ರೀಶೈಲ್ ಬಿರಾದರ್ ಅಂತ ಐತಿ, ನಾ ಏನ್ ಮಾಡೀನಿ ಶ್ರೀಶೈಲ್ ಬಿರಾದರ್ 2020 ಅಂತ ಹಿಂಗ್ ಮಾಡೀನಿ gmail.com ಅಂತೇಳಿ. ನೀವೊಂದು ಏನಾರ ಒಂದು ನಿಮ್ಮ ಹೆಸರಿನ ಜೊತೆ ಒಂದು ನಿಮ್ ಡೇಟ್ ಆಫ್ ಬರ್ತ್ ಅಥವಾ ಯಾವ್ದೋ ಒಂದು ನಿಮ್ದು ಇದು 2025 ಅಥವಾ ಹಿಂಗೇನ್ರಿ ಹಾಕ್ರಿ. ಕಂಪ್ಯೂಟರ್ ಸೆಂಟರ್ದ ಮೇಲ್ ID ಹಾಕ್ಲಿಕ್ಕೆ ಬಿಡಾಕ್ ಹೋಗ್ಬೇಡ್ರಿ. ಅವ ಏನ್ ಹಾಕಿರ್ತಾನೆ ಕರೆಕ್ಟ್ ಆಗಿ ನೋಡ್ಕೊಂಡು ನೀವು ಅದನ್ನ ನೋಟ್ ಡೌನ್ ಮಾಡ್ಕೊಡ್ರಿ. ಆಮೇಲೆ ಒಂದು ಮೇಲ್ ಯಾರಿಗಾರಿ ಮಾಡಿ ಚೆಕ್ ಮಾಡ್ರಿ. ಯಾಕಂದ್ರೆ ಇಡೀ ಎಲ್ಲ ನಿಮ್ದು ಕಮ್ಯುನಿಕೇಶನ್ ಇರೋದೇ ಮೇಲ್ ಮತ್ತು ಮೊಬೈಲ್ ನಂಬರ್ ಮೂಲಕ. ನಿಮ್ ಮನೆಗೆ ಒಂದು ಲೆಟರ್ ಬರೋದಿಲ್ಲ, ನಿಮಗ್ ಫೋನ್ ಮಾಡೋದಿಲ್ಲ, ನಿಮ್ ಜೊತೆ ಏನೂ ಕಮ್ಯುನಿಕೇಶನ್ ಇರೋದಿಲ್ಲ. ಅದಕ್ಕಾಗಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ನಿಮ್ದು ಮೇಲ್ ID ಕರೆಕ್ಟ್ ಇರಬೇಕು. ಮತ್ತೆ ಆ ಕಂಪ್ಯೂಟರ್ ಸೆಂಟರ್ದ ಮೇಲ್ ID ಕೊಡಕ್ ಹೋಗ್ಬೇಡ್ರಿ. ಮತ್ತೆ ಕೆಲವೊಂದ್ಸಲ ಹಂಗೂ ಇರ್ತಾರೆ ಕಂಪ್ಯೂಟರ್ ಸೆಂಟರ್. ಲಾಸ್ಟ್ ಟೈಮ್ ಹಂಗೆ ಆಗ್ಯದ. ನಮ್ 4-5 ಹುಡುಗರಿಗೆ ಒಂದ್ ಯಾವ್ದೋ ಊರಾಗ ಬನಾಟಿ ಒಳಗ ಇಲ್ಲ ಒಂದ್ ಕಡೆ ಅವ್ನ ಕಂಪ್ಯೂಟರ್ ಸೆಂಟರ್ದಾನೆ ತನ್ನ ಮೇಲ್ ID ಹಾಕ್ಬಿಟ್ಟಾನ. ಅಲ್ಲಿ ನಿಮ್ದೇ ಯಾವ್ದಾರ ಒಂದು ಹಾಕ್ಬಿಟ್ಟಾರ. ಬಟ್ ಅದ್ರ ಇಫೆಕ್ಟ್ ಮುಂದೆ ಏನೈತೆ ಅಂತ ಗೊತ್ತೇ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ. ಸೊ ಅದಕ್ಕಾಗಿ ನೀವು ಅಪಾಯಿಂಟ್ ಆಗಿ ನಿಮ್ ಕೈಯಾಗ ಆರ್ಡರ್ ಬರುತ್ತನೂ ಆ ಮೇಲ್ ID ನಿಮ್ ಫೋನ್ ನಂಬರ್ ಮೂಲಕನೇ ಕಾಂಟ್ಯಾಕ್ಟ್ ಇರ್ತದ. ಇದು ಯಾಕೆ ನಾವು ಹಳ್ಳಿ ಹೇಳಕತ್ತೀನಿ ಅಂದ್ರೆ ಕಂಪ್ಲೀಟ್ ಎಂಟೈರ್ ಪ್ರೊಸೆಸ್ ಮುಗಿಯುವವರೆಗೇನು ಮೊಬೈಲ್ ನಂಬರು ಮತ್ತು ಮೇಲ್ ID ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ ಬರುದಿಲ್ಲ. ನಡು ಹೋಗಿ ನಂದು ಇದನ್ನ ಚೇಂಜ್ ಮಾಡ್ರಿ, ಮೊಬೈಲ್ ನಂಬರ್ ಚೇಂಜ್ ಮಾಡ್ರಿ, ಅದು ಮೇಲ್ ID ಬಂದ್ ಆಗ್ಯದ್ರಿ, ಚಾಲು ಆಗ್ಯದ್ರಿ, ಏನಕ್ಕೂ ಅವಕಾಶ ಇಲ್ಲ. ಕರೆಕ್ಟ್ ಆಗಿ ನಿಮ್ ಮೇಲ್ ID ಅದೇ ಇರ್ಬೇಕು. ಸರಿನಾ? ಆಮೇಲೆ ಇಲ್ಲೇನು RRB ವೆಬ್ಸೈಟ್ ಲಿಂಕ್ ಪ್ರೊವೈಡ್ ಮಾಡಿದ್ರೆ ಅದೇ ವೆಬ್ಸೈಟ್ ಗಳಿಗೆ ಓಪನ್ ಮಾಡಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ರಿ. ನೆಕ್ಸ್ಟ್ ಏನಿದೆ ಮೆಡಿಕಲ್ ಫಿಟ್ನೆಸ್. ಅವ್ರೇನು ಮೆಡಿಕಲ್ ಸ್ಟ್ಯಾಂಡರ್ಡ್ ಹೇಳಿದ್ದಾರೆ ಇಲ್ಲಿ ಕೆಳಗೆ ಲಿಸ್ಟ್ ಕೊಟ್ಟಿದ್ದಾರೆ, ಅದನ್ನ ಹೇಳ್ತೀನಿ ನಿಮಗೆ. ಆ ಮೆಡಿಕಲ್ ಫಿಟ್ನೆಸ್ ಅನ್ನ ಕಂಪಲ್ಸರಿ ಎಲ್ಲರೂ ಹೊಂದಿರಬೇಕು. ಅವರು ಅದ್ರೊಳಗೆ ಯಾವುದೇ ಎಕ್ಸ್ಕ್ಯೂಸ್ ಇರೋದಿಲ್ಲ. ಮತ್ತು ನೀವೇನು ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ಇನ್ಫಾರ್ಮೇಶನ್ ಮಾಡಿರ್ತೀರಿ, ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಫಿಟ್ನೆಸ್ ಮಾಡುವಾಗೂ ಅದೇ ತರನೇ ಇರಬೇಕು, ಏನು ಚೇಂಜಸ್ ಇರಬಾರ್ದು. ಏಜ್
ಯಾವ ಡೇಟಿಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ 1/1/2025ಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು. 1/1/2025ಗೆ -36 ಅಂತ ಮಾಡಿ ನೋಡ್ರಿ. ಆ ಡೇಟ್ ಇಂದ ಆ ಡೇಟ್ ಒಳಗೆ ಜನಿಸಿದವರು ಅವರಾಗಿರ್ಬೇಕು. ಇದು ಮೇನ್ ಬೇಸ್ ಇಯರ್. ಇದು ಈ ಇಯರ್ ಇಟ್ಕೊಂಡು ನಿಮ್ದು ಏಜ್ ಏನಾಗ್ತದೆ ಕ್ಯಾಲ್ಕುಲೇಷನ್ ಆಗ್ತದೆ. ರೈಟ್ ರೀ. ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟ್ ಐತೆ ಅಂತೇಳಿ ಅದನ್ನ ನೋಡಂಗಿಲ್ಲ. 1/1/2025 ಅಧಿಕೃತ ನಿಮ್ಮ ಟೈಮ್ ಆಗಿ ಅನೌನ್ಸ್ ಮಾಡ್ತಾರೆ. ನಿಮ್ಮ ಒಂದು ಡೇಟ್ಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೆಕ್ಸ್ಟ್, ಸೆಂಟರ್ ಸಿಟಿ ಅಲೋಕೇಶನ್ ಡಿಪೆಂಡ್ ಅಪಾನ್ ಟೆಕ್ನಿಕಲ್ ಅಂಡ್ ಲಾಜಿಸ್ಟಿಕಲ್ ವಿಸಿಬಿಲಿಟಿ. ಅಂದ್ರೆ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಿ, ಬೆಂಗಳೂರಿಗೆ ಅಪ್ಲಿಕೇಶನ್ ಹಾಕಿರಿ ಅಂದ್ರೆ ಬೆಂಗಳೂರಿಗೆ ಎಕ್ಸಾಮ್ ಸೆಂಟರ್ ಬರ್ಬೇಕಂತೇನಿಲ್ಲ. ಕೆಲವು ಸಲ ಚೆನ್ನೈ ಬೆಂಗಳೂರಿಗೆ ಹಾಕ್ಯಾರ, ಅವ್ರ ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಿದೆ, ಚೆನ್ನೈ ಬಂದಿದೆ. ಹೋದ್ಸಲ ಚೆನ್ನೈಗೆ ಹೋಗಿ ಬಂದ್ರು ಹುಡುಗರು. ಅದಕ್ಕಾಗಿ ಎಲ್ಲಿ ಅವೈಲಬಿಲಿಟಿ ಇರ್ತದೆ, ಎಲ್ಲಿ ಅದರ ಫೆಸಿಲಿಟಿ ಕೊಡ್ಲಿಕ್ಕೆ ಸಾಧ್ಯದೋ ಅಂತಲ್ಲಿ ಮಾತ್ರ ಎಕ್ಸಾಮ್ ಸೆಂಟರ್ ಕೊಡ್ತಾರೆ. ಕೆಲವು ಪ್ರೈವೇಟ್ ಏಜೆನ್ಸಿಗೂ ಎಕ್ಸಾಮ್ ಸೆಂಟರ್ ಕೊಟ್ಟಿರ್ತಾರೆ. ಹಂಗಾಗಿ ಅವ್ರ ಅವಕಾಶ ಎಲ್ಲಿರ್ತಾರೆ ಅಲ್ಲಿ ಕೊಟ್ಟಿರ್ತಾರೆ. ಬಟ್ ಇದು ನಿಮಗೆ 10 ದಿನ ಮೊದಲೇ ನಿಮಗೆ ಗೊತ್ತಾಗಿರ್ತದೆ. ಎಕ್ಸಾಮ್ ಡೇಟ್ಗಿಂತ 10 ದಿನ ಮೊದಲು ನಿಮಗೆ ವೆಬ್ಸೈಟ್ ಅಲ್ಲಿ ಬಿಟ್ಟಿರ್ತಾರೆ. ನೀವು ಆ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡ್ಬೇಕು. ನಿಮ್ಗೆ ಯಾವ್ದು ಇದು ಮೆಸೇಜ್ ಬಂದಿರ್ತದೆ ನಿಮ್ಗೆ ಭಾಳ ಆದ್ರೆ. ನೆಕ್ಸ್ಟ್, ಎಕ್ಸಾಮ್ ಸೆಂಟರ್ ನಮ್ದು ದೂರ ಆಗಿದ್ರಿ, ಚೆನ್ನೈ ಆಗಿದ್ರಿ, ಬೆಂಗಳೂರು ಆಗಿದ್ರಿ, ನಮ್ಗೆ ಹುಬ್ಳಿ ಕೊಡ್ರಿ, ಬೆಳಗಾವ್ ಕೊಡ್ರಿ ಅಂದ್ರೆ ಎಲ್ಲಿ ಕೊಡೋದಿಲ್ಲ. ಅವ್ರು ಏನ್ ಹಾಕಿರ್ತಾರೆ ಅದೇ ಫೈನಲ್. ಅದಕ್ಕೆ ಯಾವ್ದು ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಬರೋದಿಲ್ಲ. ರೈಟ್ ರೀ. ಅದಕ್ಕೆ ನೀವು ಯಾವ ಜೋನಲ್ಗೆ ಹಾಕಿರ್ತೀರಿ, ಬೆಂಗಳೂರು ಜೋನಲ್ ಹಾಕಿರ್ತೀರಿ, ಎಕ್ಸಾಮ್ ಎಲ್ಲಿ ಬಂದಿರ್ತದೆ, ಪೂನಾದೊಳಗೆ ಬಂದಿರ್ತದ, ಮುಂಬೈ ಒಳಗೆ ಬಂದಿರ್ತದ, ಬರ್ಬೋದು, ಏನ್ ತೊಂದ್ರೆ ಇಲ್ಲ. ಎಕ್ಸಾಮ್ ಸೆಂಟರ್ ಎಲ್ಲಾದ್ರೂ ಬರ್ಬೋದು. ಡ್ಯೂರಿಂಗ್ ದ ಆನ್ಲೈನ್ ಅಪ್ಲಿಕೇಶನ್. ಮತ್ತೆ ಲೇಡೀಸ್ಗೆ ಏನಾಗಿರ್ತದೆ ಅಪ್ಲಿಕೇಶನ್ ಇದು ಎಕ್ಸಾಮ್ ಸೆಂಟರ್, ಅದೊಂದು ನಿಮ್ಗೆ ಹೇಳ್ತೀನಿ. ಯಾರು ಲೇಡೀಸ್ ಗ್ರೂಪ್ ಡಿ ಎಕ್ಸಾಮ್ ನೀವು ಅಪ್ಲಿಕೇಶನ್ ಹಾಕ್ತಾ ಇದೀರಿ, ನಿಮ್ಗೆ ಮೋಸ್ಟ್ಲಿ ನಮ್ಮ ಕರ್ನಾಟಕದೊಳಗನೆ ನೀವು RRB ಬೆಂಗಳೂರಿಗೆ ಹಾಕಿರುತ್ತೆ ಇಟ್ಕೊಡ್ರಿ. ಕರ್ನಾಟಕದೊಳಗನೆ ನಿಮ್ಗೆ ಏನಾಗಿರುತ್ತೆ ಅಂದ್ರೆ ಎಕ್ಸಾಮ್ ಸೆಂಟರ್ ಬರ್ತದೆ. ಜೆಂಟ್ಸ್ ಗಳಿಗೆ ಮಾತ್ರ ಔಟ್ ಆಫ್ ಸ್ಟೇಟ್ ಗೆ ಸೆಂಟರ್ ಬಂದ್ರು ಬರ್ಬೋದು, ಬಾರ್ಡರ್ ಒಳಗಿರ್ತಕ್ಕಂಥ ಪ್ಲೇಸ್ ಅಲ್ಲಿ ಬಂದಿರ್ತದೆ. ಹೆಣ್ಮಕ್ಳಿಗೆ ಮಾತ್ರ ನಮ್ಮ ರಾಜ್ಯದಲ್ಲೇನೆ ಪರೀಕ್ಷಾ ಕೇಂದ್ರ ಇರ್ತದೆ, ಯಾರಿಗೆ, ಲೇಡೀಸ್ಗೆ. ರೈಟ್ ರೀ. ಓಕೆ. ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ನೋಡ್ರಿ, ಒಂದು ಕ್ಯಾಂಡಿಡೇಟ್ ವಿಲ್ ಆಸ್ಕ್ ಟು ಕ್ರಿಯೇಟ್ ಅಕೌಂಟ್. ನೀವೇನು RRB ಯಾವುದೇ ರೈಲ್ವೆ ಎಕ್ಸಾಮ್ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಿಮ್ದೊಂದು ಪರ್ಸನಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗ್ತದೆ. ನೀವು ಮೊದಲು ಯಾವ್ದಾದ್ರು ರೈಲ್ವೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ್ರಿ, ನಿಮ್ಮ ಹತ್ರ ಒಂದು ಆಲ್ರೆಡಿ ರೈಲ್ವೆ ಬೋರ್ಡ್ ಅಲ್ಲಿ ನಿಮ್ದೊಂದು ಪರ್ಸನಲ್ ಅಕೌಂಟ್ ಇತ್ತು ಅಂತಂದ್ರೆ ಅದೇ ಅಕೌಂಟ್ ಅನ್ನ ಮೆನ್ಷನ್ ಮಾಡಿ ಇಲ್ಲಿ ಗ್ರೂಪ್ ಡಿ ಅಪ್ಲಿಕೇಶನ್ ಹಾಕ್ಬೋದು. ಒಂದ್ ವೇಳೆ ಇರ್ಲಿಲ್ಲ ಅಂತಂದ್ರೆ ಹೊಸ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಯಾವುದೇ ಒಂದು ಜರ್ನಲ್ ಅಲ್ಲಿ ಇರ್ಬೋದು ಅದು. ರೈಟ್ ರೀ. ನೀವು RRB ಬೆಂಗಳೂರು ಹಾಕ್ಲಾಕತ್ತೀರಿ, ಬಟ್ ನೀವು RRB ಸಿಕಂದ್ರಾಬಾದ್ ಒಳಗೆ ನಿಮ್ದು ಅಕೌಂಟ್ ಕ್ರಿಯೇಟ್ ಮಾಡ್ರಿ. ಹೊಸಲ ಅಪ್ಲಿಕೇಶನ್ ಹಾಕುವಾಗ ALP ಟೆಕ್ನಿಷಿಯನ್ ಹಾಕುವಾಗ ಅಲ್ಲಿ ಏನ್ ಅಕೌಂಟ್ ಕ್ರಿಯೇಟ್ ಮಾಡಿರಲ್ಲ ಅದೇ ಅಕೌಂಟ್ ನ ಯೂಸ್ ಮಾಡ್ಕೊಂಡು ನೀವು ಬೆಂಗಳೂರು RRB ಅಪ್ಲಿಕೇಶನ್ ಹಾಕ್ರಿ. ಇದೇನು ತೊಂದರೆ ಇಲ್ಲ. ಬಟ್ ಭಾರತೀಯ ರೈಲ್ವೆ ಇಲಾಖೆ ಒಳಗ ನಿಮ್ದೊಂದು ಅಪ್ಲಿಕೇಶನ್ ಅಕೌಂಟ್ ಒಂದು ನಂಬರ್ ಇರ್ಬೇಕು, ಅಕೌಂಟ್ ಇರ್ಬೇಕು, ನಿಮ್ ಪರ್ಸನಲ್ ಅಕೌಂಟ್ ಇರ್ಬೇಕಲ್ಲಿ. ಸೊ ಅದೇ ಅಕೌಂಟ್ ನಂಬರ್ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ಲಾಗಿನ್ ಮಾಡಬಹುದು. ಅರ್ಥ ಇದ್ರೆ ಹೇಳೋದು ಇದು ಮೋಸ್ಟ್, ಇದನ್ನು ಇಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ 3ನೇ ಪಾಯಿಂಟ್ ಇದು. ನೀವು ಅಪ್ಲಿಕೇಶನ್ ಹಾಕ್ಲಕ್ ಹೋಗಿರ್ತಿರಲ್ಲ, ಯಾರ್ದಾರ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿರ್ತಾನ, ಯಾರ್ದಾರ ಹೆಸರಲ್ಲೇ ಅದೇ ಹೆಸರಲ್ಲಿ ನಿಮ್ದು ಅಪ್ಲಿಕೇಶನ್ ಹಾಕ್ಬಿಡ್ತಾನ. ಹಂಗಾಗಬಾರ್ದು. ನಿಮ್ಮ ಹೆಸರಲ್ಲೇನೆ ಪರ್ಸನಲಿ ಅಕೌಂಟ್ ಕ್ರಿಯೇಟ್ ಆಗ್ಬೇಕು. ನೀವೇ ನಿಮ್ಮ ಅಪ್ಲಿಕೇಶನ್ ಅನ್ನ ಅದೇ ಅಕೌಂಟ್ ನಂಬರ್ಲೆ ನೀವು ಹಾಕಿರ್ಬೇಕು. ಇದ್ರಾಗ ಯಾವ್ದು ಮಿಸ್ಟೇಕ್ಸ್ ಆಗಬಾರ್ದು. ಇದು ನೋಟ್ ಡೌನ್ ಮಾಡ್ಕೊಡ್ರಿ. ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡಿನೇ ಅಪ್ಲಿಕೇಶನ್ ಹಾಕ್ಬೇಕು. ರೈಟ್ ರೀ. He must first create an account before proceeding to fill up the application for the CEN. ನೋಡ್ರಿ, ಅಪ್ಲಿಕೇಶನ್ ಹಾಕೋಕ್ಕಿಂತ ಮೊದಲು ಪ್ರತಿಯೊಬ್ಬ ವಿದ್ಯಾರ್ಥಿಯು ಮಸ್ಟ್ ಅಂಡ್ ಶುಡ್ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಆಗ್ತದೆ. ಆಮೇಲೆ ನಿಮ್ದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ರೈಟ್ ರೀ. ಯಾರ್ದೋ ಬೇರೆದವ್ರ ಅಕೌಂಟ್ ಕ್ರಿಯೇಟ್ ಮಾಡಿ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ರೈಟ್ ರೀ. ಮತ್ತೆ ಆಲ್ರೆಡಿ ಯಾವುದೇ ಒಂದು ಚಾನಲ್ ಅಲ್ಲಿ ಇದ್ರು ನೀವು ಇದು ಅಕೌಂಟಿಗೆ ನೀವು ಹಾಕ್ಬೋದು, ಏನ್ ತೊಂದರೆ ಇಲ್ಲ. Detail filled in the create account form including mobile number and email ID. ನೋಡ್ರಿ, ಇದು ಒಟ್ಟ ಚೇಂಜ್ ಆಗ್ಲಕ್ ಬರೋದಿಲ್ಲ. ನೋಡ್ರಿ, ಇದು ಬಹಳ ಕೇರ್ಫುಲ್ ಆಗಿ ಇಟ್ಕೋಬೇಕು ನೀವು. ಇದನ್ನ cannot be modified at any stage once the account is created. ನೋಡ್ರಿ, ನೀವು ಅಕೌಂಟ್ ಕ್ರಿಯೇಟ್ ಮಾಡೋಕ್ಕಿಂತ ಮೊದಲೇ ನಿಮ್ಮ ಮೊಬೈಲ್ ನಂಬರ್ ಏನದ, ನಿಮ್ಮ ಮೇಲ್ ID ಏನದ ಎಲ್ಲ ಮೊದಲೇ ಬರ್ಕೊಂಡೆ ನೀವು ಹೋಗ್ಬೇಕಲ್ಲಿ. ಇನ್ನೂ ಹೇಳ್ತೀನಿ ಮುಂದೆ ಇಂಪಾರ್ಟೆಂಟ್ ಪಾಯಿಂಟ್. ಇದು ಯಾರು ಅಪ್ಲಿಕೇಶನ್ ಹಾಕೋರು ನಿಮ್ಗೆ ಹೇಳೋದಿಲ್ಲ, ಗೊತ್ತದ ನನಗೆ. ರೈಟ್ ರೀ. ಅದಕ್ಕೆ ನೀವು ಕೇರ್ಫುಲ್ ಆಗಿ ಏನ್ ಮಾಡ್ರಿ, ಈ ಒಂದು ಇನ್ಫಾರ್ಮೇಶನ್ ಅನ್ನ ಕರೆಕ್ಟ್ ಆಗಿ ನೀವು ಕೇಳ್ರಿ. ರೈಟ್ ರೀ. ಒಂದೇದೇನು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹಾಕ್ಬೇಕು. ನಿಮ್ಮ ಡಾಕ್ಯುಮೆಂಟ್ ಕರೆಕ್ಟ್ ಆಗಿರ್ಬೇಕು, ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು. ಎಕ್ಸಾಮ್ ಸೆಂಟರ್ ಎಲ್ಲಾದ್ರೂ ಬರ್ಬೋದು. ಫೋನ್ ನಂಬರ್, ಮೇಲ್ ID ಕರೆಕ್ಟ್ ಇರಬೇಕು. ಒಂದು ಅಕೌಂಟ್ ಅನ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡಬೇಕು.
ರೈಟ್ ರೀ. ಓಕೆ, ಇನ್ ದೇರ್ ಓನ್ ಇಂಟ್ರೆಸ್ಟ್ ಅಥೆಂಟಿಕೇಟ್ ದೇರ್ ಐಡೆಂಟಿಟಿ ಯೂಸಿಂಗ್ ಆಧಾರ್ ಡ್ಯೂರಿಂಗ್ ದ ಕ್ರಿಯೇಟ್. ಅಕೌಂಟ್ ಕ್ರಿಯೇಟ್ ಮಾಡುವಾಗ ನಿಮ್ಮ ಆಧಾರ್ ಕಾರ್ಡು ಒಯ್ದಿರ್ಬೇಕು. ನೀವು ಆಧಾರ್ ಅಕೌಂಟ್ ನಂಬರ್ ಒಯ್ಯಿರಿ, ವೆರಿಫೈ ಆಧಾರ್ ಅಂತೇಳಿ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕು. ಅವಾಗ ನಿಮ್ಮ ಆಧಾರ್ಗೂ ಅದಕ್ಕೂ ಲಿಂಕ್ ಆಗ್ತದೆ. ನಿಮ್ದು ಎನಿ ಸ್ಟೇಜ್ ಒಳಗೆ ನೀವು ಅಪಾಯಿಂಟ್ ಆಗೋ ತನೂ ನಿಮ್ಮ ಆಧಾರ್ ಕಾರ್ಡನ್ನು ಅಲ್ಲೇ ವೆರಿಫೈ ಮಾಡ್ತಾರೆ. ಅಪ್ಲಿಕೇಶನ್ ಹಾಕುವಾಗ ಏನು ನೀವು ವೆರಿಫೈ ಆಧಾರ್ ಫೆಸಿಲಿಟಿ ನೀವೇನು ಪ್ರೊವೈಡ್ ಮಾಡಿರ್ತಾರ, ದೆನ್ ಆಧಾರ್ ಡೀಟೇಲ್ಸ್ ಅನ್ನು ನೀವು ಅಲ್ಲಿ ಫಿಲ್ ಅಪ್ ಮಾಡಬೇಕಾಗ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇದು ಒಂದು ಮೊಬೈಲ್ ನಂಬರು, ಮೇಲ್ ಐ ಡಿ ಪ್ಲಸ್ ಆಧಾರ್, ಇದನ್ನ ನೀವೆಲ್ಲ ಏನ್ ಮಾಡಿರ್ಬೇಕು, ಇಟ್ಕೊಂಡಿರ್ಬೇಕು. ಮೊಬೈಲ್ ನಂಬರ್, ಮೇಲ್ ಐ ಡಿ, ಇವು 3 ಪಾಯಿಂಟ್ಸ್ ಅನ್ನ ನೆನಪಿಟ್ಕೊಡ್ರಿ. ನೆಕ್ಸ್ಟ್ ನಾವು ಹೋಗೋದಾದ್ರೆ, ಆಕ್ಚುಲಿ ನಾವು ಮಾರ್ಕ್ ಮಾಡಿದ್ದೆ ಬಟ್ ಅದು ಎಲ್ಲ ಎರೇಸ್ ಆಗಿದೆ, ರೈಟ್ ರೀ. ಆಫ್ಟರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್, ಇಫ್ ದ ಕ್ಯಾಂಡಿಡೇಟ್ ವಿಶ್ ಟು ಫರ್ದರ್ modify, change, create detail except detail filled in the create an account form, including email ID, mobile number, chosen railway. ಅಂದ್ರೆ ನೀವೇನಾದ್ರೂ ನಿಮ್ಗೆ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕ್ರಿಯೇಟ್ ಅಕೌಂಟ್ ಅಲ್ಲಿ ನೀವೇನಾದ್ರೂ ಚೇಂಜ್ ಮಾಡ್ಬೇಕಾಗಿತ್ತಂದ್ರೆ ಯಾವುದೇ ಕಾರಣಕ್ಕೂ ಚೇಂಜ್ ಆಗ್ಲಿಕ್ಕೆ ಅವಕಾಶ ಇಲ್ಲ. ಮಾಡಿಫೈ ಮಾಡಕ್ಕೆ ಏನ್ ಟೈಮ್ ಕೊಟ್ಟಿರ್ತಾರಲ್ಲ ಅವಾಗ ನೀವು ಚೇಂಜ್ ಮಾಡಬಹುದು. ಅವಾಗ 250 ರೂಪಾಯಿ ಮತ್ತೆ ಪೆನಾಲ್ಟಿ ಕಟ್ ನೀವು ಚೇಂಜ್ ಮಾಡ್ಬೇಕು. ಈ ಅಮೌಂಟ್ ನಿಮ್ಗೆ ಯಾವ್ದು ಹೊಳೆ ಕೊಡುದಿಲ್ಲ ಅಲ್ಲಿ ಅವರು, ರೈಟ್ ರೀ. ಇಲ್ಲೇನ್ ಡೇಟ್ ಕೊಟ್ಟರಲ್ರಿ ಚೇಂಜ್ ಮಾಡ್ಲಿಕ್ಕೆ, ಅಪ್ಲಿಕೇಶನ್ ಹಾಕು ಲಾಸ್ಟ್ ದಿನ ಆದ ನಂತರ 10 ದಿನ ಆದ ಅಲ್ಲಿ ತನ ನೀವು ಇದನ್ನ ಕ್ರಿಯೇಟ್ ಅಕೌಂಟ್ ಒಳಗಿನ ಮೊಬೈಲ್ ನಂಬರ್, ಮೇಲ್ ಐ ಡಿ ಎರಡೇ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ. ಬಟ್ ಅದನ್ನ ದಾಟ್ ಹೋಯ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ನೀವು ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಕೇರ್ಫುಲ್ ಆಗಿನೇ ಮೊದಲೇ ಹಾಕುವಾಗನೇ ಕರೆಕ್ಟ್ ಆಗಿ ನೋಡಿ. ಆಫ್ಟರ್ 6/3/2025 ಶಾಲ್ ನಾಟ್ ಎಂಟರ್ಟೈನ್ ಎನಿ ರೀಪ್ರೆಸೆಂಟೇಷನ್ ಆಫ್ ಮಾಡಿಫಿಕೇಶನ್ ಆಫ್ ದ ಇನ್ಫಾರ್ಮೇಶನ್ ಫರ್ನಿಶ್ ಇನ್ ದ ಅಪ್ಲಿಕೇಶನ್. ನೋಡ್ರಿ, 6/3/2025 ನಂತರ ನಾವು ರಿಕ್ವೆಸ್ಟ್ ಮಾಡಿದ್ರು ಯಾವುದು ನಡೆಯೋದಿಲ್ಲ. ಅದಕ್ಕಾಗಿ ಮೊದಲೇ ನೀವು ಕರೆಕ್ಟ್ ಹಾಕ್ರಿ. ಅವಸರ ಮಾಡಿ ಅಪ್ಲಿಕೇಶನ್ ಹಾಕ್ಬೇಡ್ರಿ. ಎಕ್ಸ್ಪರ್ಟ್ ಇದ್ದವನ ಹತ್ರ ಹೋಗಿ ಅಪ್ಲಿಕೇಶನ್ ಹಾಕ್ರಿ, ರೈಟ್ ರೀ. ಇಲ್ಲಿ ಹೆಲ್ಪ್ ಲೈನ್ ನಂಬರ್ ಇದೆ, ಮತ್ತು ನಮ್ದು ಪ್ರತಿಯೊಂದು ಜೋನಲ್ದು ಹೆಲ್ಪ್ ಲೈನ್ ನಂಬರ್ ಇರ್ತದೆ. ನೀವು ಯಾವ ಜೋನಲ್ಗೆ ಹಾಕ್ಲಾಕತ್ತಿರಲ್ಲ ಹಾಕ್ರಿ. ಮತ್ತೆ ಲೇಡೀಸ್ ಅದು ಇದ್ರಂದ್ರೆ ಆಲ್ಮೋಸ್ಟ್ ಇಲ್ಲೇ ನಮ್ದು ಬೆಂಗಳೂರು ಜೋನಲ್ಗೆ ನೀವು ಅಪ್ಲಿಕೇಶನ್ ಹಾಕ್ರಿ. 500 ಪೋಸ್ಟ್ ಅದಾವ. ಔಟ್ ಆಫ್ ಸ್ಟೇಟ್ ದವ್ರು ಬರೋದು ಬಹಳ ಕಡಿಮೆ ಇಲ್ಲಿ. ನಾ ಅದ್ರ ಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ ನಿಮ್ಗೆ, ಯಾವ ಜೋನಲ್ಗೆ ಹಾಕಿರಿ ಬೆಸ್ಟ್ ಅಂತ ನಾಳೆ ಒಂದು ವಿಡಿಯೋ ಮಾಡ್ತೀನಿ, ಅದನ್ನ ನೋಡ್ರಿ. ಇದ್ರಾಗ ಏನಾದ್ರು ನೀವು ಮಿಸ್ಟೇಕ್ಸ್ ಮಾಡಿದ್ರಿ, ಮೊಬೈಲ್ ನಂಬರು, ಬ್ಲೂಟೂತ್, ಪೆನ್ ಡ್ರೈವ್ ಅಥವಾ ಕಿವ್ಯಾಗ ಏನಾರ ಇಟ್ಕೊಂಡು ಹೋಗಿದ್ರಿ, ಎಕ್ಸಾಮ್ ಹಾಲ್ನಾಗ ಏನಾರೇ ಒಂದು ನೀವು ಮಿಸ್ಟೇಕ್ಸ್ ಮಾಡಿದ್ದು ಕಂಡು ಬಂತು, ಇಲ್ಲೀಗಲ್ ಒಂದು ಆಕ್ಟಿವಿಟಿ ಕಂಡು ಬಂತಂದ್ರ ಎಂಟೈರ್ ರೈಲ್ವೆ ಬೋರ್ಡ್ ಒಳಗಿನ ಭವಿಷ್ಯದೊಳಗೆ ಎಂದೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ. ಅಂತ ಯಾವುದೋ ಮಿಸ್ಟೇಕ್ಸ್ ಅನ್ನ ಮಾಡಕ್ ನೀವು ಹೋಗ್ಬೇಡ್ರಿ, ರೈಟ್ ರೀ. ಓಕೆ, ಸ್ಟೇಜ್ ಆಫ್ ಎಕ್ಸಾಮಿನೇಷನ್ ಟೈಮ್ ಒಳಗೆ ನಾವ್ ಏನಾಗಿರ್ಬೇಕು ಅಂತಂದ್ರೆ ಇಲ್ಲ ಹೇಳ್ತೀನಿ ನೋಡ್ರಿ. ಫಿಸಿಕಲ್ ಸಿಂಗಲ್ ಮಲ್ಟಿ ಸ್ಟೇಜ್ ಮೋಡ್ ಅಂದ್ರೆ ಎಕ್ಸಾಮ್ ಶಾಲ್ ಬಿ ಸಿಂಗಲ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಇಲ್ಲೇ ಐತಿ ನೋಡ್ರಿ. ಅಪ್ಲಿಕೇಶನ್ ನೀವು ಅಪ್ಲಿಕೇಶನ್ ಹಾಕೋದು ಮುಗಿದಾದ್ಮೇಲೆ ಎಕ್ಸಾಮ್ಗೆ ಹೋಗ್ತೀರಿ. ನಿಮ್ದು ಡಾಕ್ಯುಮೆಂಟ್ ಅದೆಲ್ಲ ಕರೆಕ್ಟ್ ಅದಾವಿಲ್ಲ ನೋಡ್ರಿ. ನಿಮ್ಗೆ ಸಕ್ಸಸ್ಫುಲ್ ಆದಂತರ ಒಂದು ಮೆಸೇಜ್ ಬರ್ತದೆ ನಿಮ್ಗೆ. ಅಪ್ಲಿಕೇಶನ್ ಹಾಕಿಂದ ಇವರ ಅಪ್ಲಿಕೇಶನ್ ಈ ಸಕ್ಸಸ್ಫುಲ್ ಅಂತ ಒಂದು SMS ಬರುತ್ತೆ. ಆ SMS ನಂಬರ್ ಅನ್ನ ನೋಟ್ ಡೌನ್ ಮಾಡಿ ಇಟ್ಕೊಡ್ರಿ. ನೀವೇನು ಸಬ್ಮಿಷನ್ ಮಾಡಿರ್ತೀರ ಡೀಟೇಲ್ ಎಲ್ಲ ನೋಟ್ ಡೌನ್ ಮಾಡ್ಕೊಂಡು ಅದ್ರ ಅದೊಂದು ಪ್ರಿಂಟ್ಔಟ್ ತಗೊಳ್ರಿ. ಇದ್ರ ಜೊತೆಗೆ ಇನ್ನೊಂದು ಏನಂದ್ರೆ, ನೀವು ಅಪ್ಲಿಕೇಶನ್ ಬಹಳಷ್ಟು ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾ ಫಸ್ಟ್ಗೆ ಹೇಳ್ಬೇಕಾಗಿತ್ತು. ನೀವು ಯಾರೇ ಎಲ್ಲೇ ಅಪ್ಲಿಕೇಶನ್ ಹಾಕ್ರಿ, ನೀವು ಬೇಕಾದ ಜೋನ್ ಒಳಗೆ ಅಪ್ಲಿಕೇಶನ್ ಹಾಕಿದ್ರು ಎಂಟೈರ್ ಇಂಡಿಯಾದೊಳಗ ಒಂದೇ ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಅದ. ಓನ್ಲಿ ಒನ್ ಅರ್ಜಿ, ಓನ್ಲಿ ಒನ್ ಅಪ್ಲಿಕೇಶನ್ ಹಾಕ್ಬೇಕು. ನೀವು RRB ಬೆಂಗಳೂರೇ ಹಾಕ್ರಿ, ಡೆಲ್ಲಿರೇ ಹಾಕ್ರಿ, ಸಿಕಂದ್ರಾಬಾದ್ ಹಾಕ್ರಿ, ಚೆನ್ನೈ ಹಾಕ್ರಿ, ಭೂಪಾಲ್ ಹಾಕ್ರಿ, ಬೇಕಾದಲ್ಲಿ ಹಾಕ್ರಿ. ಬಟ್ ಆ ರಾಜ್ಯದವ್ರು ಇಲ್ಲಿ ಹಾಕಿರೋರು ಅಲ್ಲಿ ಇಲ್ಲಿ ಎರಡು ಕಡೆ ಹಾಕಿರೋದ್ರು ಒಂದೇ ಕಡೆ ಅಪ್ಲಿಕೇಶನ್ ಹಾಕಿರ್ತಾರೆ. ನೀವು ಅಕಸ್ಮಾತ್ ಬೆಂಗಳೂರದೊಳಗೆ ಒಂದ್ ಹಾಕಿದ್ರಿ, ಚೆನ್ನೈದೊಳಗೆ ಒಂದ್ ಹಾಕಿರಿ ಅಂದ್ರೆ ಎರಡು ಅಪ್ಲಿಕೇಶನ್ ರಿಜೆಕ್ಟ್ ಆಗಿಬಿಡ್ತಾವ. ಯಾಕೆ ಅವ್ರ ಹತ್ತಲ್ಲಿ ಸಾಫ್ಟ್ವೇರ್ ಐತದು. ಇಂಥವೇನಾದ್ರೂ ಮಿಸ್ಟೇಕ್ಸ್ ಮಾಡಿದ್ ಕಂಡು ಬಂತು ಅಂದ್ರೆ ಇಟ್ಟ ಮಟ್ಟಕ್ಕೆ ಎರಡು ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತದೆ. ಅದಕ್ಕೆ ನೀವು ಅಪ್ಲಿಕೇಶನ್ ಒಂದ್ ಕಡೆ ಮಾತ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಅದ. ಮತ್ತೆ ಎಕ್ಸಾಮ್ ಹೆಂಗಿರ್ತದ ಅಂತಂದ್ರ, ಪರೀಕ್ಷೆ ಯಾವಾಗಲೂ ಒಂದೇ ಸ್ಟೇಜ್ ಅಲ್ಲಿ ಎಕ್ಸಾಮ್, ಒಂದೇ ಪರೀಕ್ಷೆ ಏನಂದ್ರೆ ಒಂದೇ CBT ಎಕ್ಸಾಮ್ ಅದ 100 ಮಾರ್ಕ್ಸ್ ಇಂದ, ರೈಟ್ ರೀ. ಅದು ನೆಕ್ಸ್ಟ್ ಸಿಲೆಬಸ್ ನಿಮಗೆ ಹೇಳ್ತೀನಿ. ಎಕ್ಸಾಮ್ ಮುಗಿತದೆ, ಎಕ್ಸಾಮ್ ಡಾಕ್ಯುಮೆಂಟ್ ಮೆಡಿಕಲ್ ಟೆಸ್ಟ್ ಆಗ್ತದೆ, ಮೆಡಿಕಲ್ ಫಿಟ್ನೆಸ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತದೆ, ಫೈನಲ್ ರಿಸಲ್ಟ್ ಅನೌನ್ಸ್ ಆಗ್ತದೆ. 3 ಸ್ಟೇಜ್ ಅಲ್ಲಿ ಎಕ್ಸಾಮ್ ಇರ್ತದೆ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್. ಮತ್ತೆ ಇವೆಲ್ಲದಕ್ಕೂ ಕಮ್ಯುನಿಕೇಶನ್ ಲಿಸ್ಟ್ ಅನೌನ್ಸ್ ಆಗೋದು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಆಗ್ತದೆ. ನಿಮಗೆ ಮೇಲ್ ಬರ್ತದೆ, ಮೆಸೇಜ್ ಬರ್ತದೆ, ಅದನ್ನೇ ನೋಡಬಹುದು, ರೈಟ್ ರೀ. ನೋಡಿ, ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಡೌನ್ಲೋಡ್ ದ ಸಿಟಿ ಅಂಡ್ ಡೇಟ್ ಇಂಟಿಮೇಷನ್ಸ್
ನೋಡ್ರಿ ಯಾವಾಗ್ಲೂ ನಿಮ್ದು ಏನ್ ಅಪ್ಲಿಕೇಶನ್ ಹಾಕಿರ್ಲ ಈಗ ಎಕ್ಸಾಮ್ ಡೇಟ್ ಅನೌನ್ಸ್ ಆಯ್ತದ ಇಟ್ಕೊಡ್ರಿ ವೆಬ್ಸೈಟ್ ಒಳಗೆ ಬಿಡ್ತಾರ ಅವ್ರು. ನಿಮ್ಮ ಪರೀಕ್ಷೆ ಯಾವ ಡೇಟಿಗೆ ಇರ್ತದ ಅದಕ್ಕಿಂತ 10 ದಿನ ಮೊದಲ ನಿಮ್ದು ಯಾವ ಸಿಟಿ ಒಳಗೆ ಎಕ್ಸಾಮ್ ಐತೆ ಅನ್ನೋದು ಗೊತ್ತಾಗ್ತದೆ, ಯಾವ ಡೇಟಿಗೆ ಎಕ್ಸಾಮ್ ಐತೆ ಅನ್ನೋದು ಗೊತ್ತಾಗ್ತದೆ. ಬಟ್ ಇನ್ನ ಹಾಲ್ ಟಿಕೆಟ್ ಬಂದಿರೋದಿಲ್ಲ, ಓನ್ಲಿ ಸಿಟಿ ಮತ್ತು ಡೇಟ್ ಅಷ್ಟೇ ಗೊತ್ತಾಗ್ತದೆ. ಹಾಲ್ ಟಿಕೆಟ್ ಯಾವಾಗ ಬರ್ತದೆ? 4 ದಿನ ಎಕ್ಸಾಮ್ 4 ದಿನ ಇರ್ಲಕ್ಕಾಗಿ ಹಾಲ್ ಟಿಕೆಟ್ ಬರ್ತದೆ, ಅವಾಗ ನೀವು ಡೌನ್ಲೋಡ್ ಮಾಡ್ಕೋಬಹುದು. ರೈಟ್ ರೀ. ಸೊ ಈ ತರ ಇದ್ರದ್ದು ಹಾಲ್ ಟಿಕೆಟ್ ಪ್ರೊಸೀಜರ್ ಇದು. ರೈಟ್ ರೀ. ಶಾರ್ಟ್ ಲಿಸ್ಟಿಂಗ್ ಫಾರ್ PET. ಇಲ್ಲಿ ಯಾವುದೇ ಒಂದು ಅಭ್ಯರ್ಥಿ CBT ಎಕ್ಸಾಮ್ ಕ್ಲಿಯರ್ ಮಾಡ್ದ ಅಂತಂದ್ರೆ ಅವ್ರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಫಿಸಿಕಲ್ ಟೆಸ್ಟ್ಗೆ ಕನ್ಸಿಡರ್ ಮಾಡ್ತಾರೆ. ಫಿಸಿಕಲ್ ಟೆಸ್ಟ್ಗೆ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಮಿನಿಮಮ್ ಮಾರ್ಕ್ಸ್ ಅನ್ನು ತೆಗೆದುಕೊಂಡಿರಲೇಬೇಕಲ್ಲಿ. ಇಲ್ಲೇನು 100 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ, ಅದ್ರಾಗ ನೆಗೆಟಿವ್ ಮಾರ್ಕ್ ಇರ್ತದೆ. ಮತ್ತೆ ಯಾರು ರಾಂಗ್ ಆನ್ಸರ್ ಮಾಡಿರ್ತಾರಲ್ಲ ಅವ್ರಿಗೆ 1/3 ನೆಗೆಟಿವ್ ಇರ್ತದೆ. ಅದಕ್ಕೆ ದೇವ್ರಂಕಿ ಹಾಕ್ಲಿಕ್ಕೆ ಹೋಗ್ಬಾರ್ದು. ದೇವ್ರಂಕಿ ಹಾಕ್ರಿ, ಒಂದು 4-5 ಅಷ್ಟೇ ಹಾಕಿರ್ಬೇಕು. ಮತ್ತೆ 70 ದೇವ್ರಂಕಿ ಹಾಕಿ 30 ಕರೆಕ್ಟ್ ಹಾಕಿದ್ರಿ ಅಂದ್ರೆ ನೀವು ಹೊಳ್ಳಿ ಮಾರ್ಕ್ ನೆಗೆಟಿವ್ ಒಳಗೆ ಬಂದ್ಬಿಡ್ತದೆ. ನಮ್ ಸಲ ಬಹಳಷ್ಟು ಹಿಂಗ್ ಹುಡುಗರು ಏನಾಯ್ತಂದ್ರ -10, -20, -25 ಹಿಂಗ್ ಮಾರ್ಕ್ಸ್ ತಗೊಂಡಾರ. ಯಾಕಂದ್ರೆ ನೀವು ತಗೊಂಡಿದ್ ನೀವು 50ಕ್ಕೆ 50 ಬಿಡಿಸಿರಂದ್ರೆ ನಿಮ್ಗೆ ಮಾರ್ಕ್ಸ್ 50 ಬಿದ್ದಿರೋದಿಲ್ಲ, ಕೆಲವು 45 ಆಗಿರ್ತಿಲ್ಲ, 55 ಆಗಿರ್ತದೆ. ಇದು ಏನಂದ್ರೆ ಇನ್ನೊಂದು ನಾರ್ಮಲೈಸೇಷನ್ ಅಂತ ಮಾಡ್ತಾರೆ. ಮುಂದೆ ಹೇಳ್ತೀನಿ ನಿಮ್ಗೆ ಅದನ್ನು ನಾರ್ಮಲೈಸೇಷನ್ ಯಾವ ತರ ಆಗ್ತದೆ ಅಂತ ಹೇಳಿ. ರೈಟ್ ರೀ. ಕಾಲಿಂಗ್ ದ ಕ್ಯಾಂಡಿಡೇಟ್ ಮೋರ್ ದೆನ್ ನಂಬರ್ ಆಫ್ ವೇಕೆನ್ಸೀಸ್. ನೋಡ್ರಿ, ಇಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಪೋಸ್ಟ್ ಐತೆ ಇಟ್ಕೊಡ್ರಿ ಇಂಟು 3 ಅಂದ್ರೆ ಒಂದು ಪೋಸ್ಟ್ಗೆ 3 ಜನರನ್ನ ಏನ್ ಮಾಡ್ತಾರೆ ಅಂದ್ರೆ ಅಪ್ಲಿಕೇಶನ್ಗೆ PETಗೆ ಕನ್ಸಿಡರ್ ಮಾಡ್ತಾರೆ, ಪಾಸ್ ಮಾಡ್ತಾರೆ. ಮುಂದೆ ಅಲ್ಲಿ ಫೈನಲ್ ಲಿಸ್ಟ್ ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಳಗೆ ಒಬ್ಬನ ಸೆಲೆಕ್ಟ್ ಮಾಡ್ತಾರೆ. ಇದು ನಿಮ್ಗೆ ಗೊತ್ತಿರಲಿ. ರೈಟ್ ರೀ. ಇನ್ನು ಸಾಮಾನ್ಯವಾದ ಇನ್ಫಾರ್ಮೇಶನ್ ಏನದ ನೋಡ್ರಿ. More students of an call letter not imply that the candidate of the must have been accepted. Okay. Verification of eligibility conditions reference to original document only after the candidate have qualified the all stages of examinations. Shortlisted document verification. ಪೂರ್ತಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದಾಗ ಅಷ್ಟೇ ನಿಮ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ ನೋಡ್ತಾರೆ, ನಡುವೆ ಯಾವುದೇ ಕಾರಣಕ್ಕೂ ನೋಡೋದಿಲ್ಲ. ರೈಟ್ ರೀ. ಓಕೆ. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಶನ್ ಅಂತ. ಆನ್ ದ ಕ್ಲೋಸಿಂಗ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ದೋಸ್ ವೇಟಿಂಗ್ ರಿಸಲ್ಟ್ಸ್ ಆಫ್ ಫೈನಲ್ ಎಕ್ಸಾಮಿನೇಷನ್ಸ್ ಆಫ್ ದ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಶನ್ ಆರ್ ನಾಟ್ ಎಲಿಜಿಬಲ್. ಯಾವುದೇ ಕಾರಣಕ್ಕೂ ರಿಸಲ್ಟ್ ವೇಟಿಂಗ್ ಒಳಗಿದ್ದವರು ಇಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ. ರೈಟ್ ರೀ. ಕ್ಯಾಂಡಿಡೇಟ್ ಶುಡ್ ಎಂಟರ್ ದೇರ್ ಇಲ್ಲಿ ಬಂತ ನೋಡ್ರಿ ಅವ್ರ ನೇಮ, ಫಾದರ್ ನೇಮ, ಡೇಟ್ ಆಫ್ ಬರ್ತ್ ಆಸ್ ಇಟ್ ಈಸ್ SSLC ಮಾರ್ಕ್ಸ್ ಕಾರ್ಡ್ ಮುಂದೆ ಇಟ್ಕೊಂಡೆ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಒಂದು ಸಿಂಗಲ್ ಲೆಟರ್ ಮಿಸ್ಟೇಕ್ ಆಗಬಾರ್ದು. ರೈಟ್ ರೀ. ಆಮೇಲೆ ITI NSC ಕ್ವಾಲಿಫಿಕೇಶನ್ ಅಲೋನ್ ಕ್ಯಾನ್ ಎಂಟರ್ ದೇರ್ ಡೀಟೇಲ್ಸ್ ಆಸ್ ಪರ್ ದ ITI NSC ಸರ್ಟಿಫಿಕೇಟ್. ಯಾರು NSC ಮತ್ತು ITI ಮುಗಿದವ್ರದಿರಿ ಅವ್ರು ಆಸ್ ಪರ್ ITI ಮಾರ್ಕ್ಸ್ ಕಾರ್ಡ್ ಒಳಗೆ ಏನೈತಲ್ಲ ಆ ತರ ಹಾಕ್ರಿ. SSLC ಮ್ಯಾಗ ಅಪ್ಲಿಕೇಶನ್ ಹಾಕ್ತಕ್ಕಂಥವ್ರು ಎಲ್ಲರೂ ಆಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ನೀವು ನಿಮ್ ಫಾದರ್ ನೇಮು, ನಿಮ್ ನೇಮು, ಡೇಟ್ ಆಫ್ ಬರ್ತ್ ಅನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ರಿ. ರೈಟ್ ರೀ. ಓಕೆ. ನೆಕ್ಸ್ಟ್, ಸಿಗ್ನೇಚರ್ ಆಫ್ ಆಲ್ ಡಾಕ್ಯುಮೆಂಟ್ ಶುಡ್ ಬಿ ಐಡೆನ್ಷಿಯಲ್ ಆಫ್ ಇನ್ ಆಲ್ ಸ್ಟೇಜ್ ಆಫ್ ರಿಕ್ರೂಟ್ಮೆಂಟ್ process and must be running handwriting, not in black or capital letters. ನೀವೇನ್ ಡಾಕ್ಯುಮೆಂಟ್ಸ್ ಅದಲ್ಲ 2 ಸೆಟ್ ಜೆರಾಕ್ಸ್ ಮಾಡಿಕೊಂಡು ನೀವೇನ್ ಅಪ್ಲಿಕೇಶನ್ ಹಾಕುವಾಗ ಸೈನ್ ನೀವು ಸಬ್ಮಿಟ್ ಮಾಡಿರ್ತಿರಲ್ಲ ಅದೇ ಸೈನ್ ಮೇಲೆ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಮೇಲೆ ಮಾಡಿರ್ಬೇಕು. ಮತ್ತು ಕ್ಯಾಪಿಟಲ್ ಲೆಟರ್ ಮಾಡಿರಬಾರ್ದು. ರನ್ನಿಂಗ್ ಲೆಟರ್ ಈ ತರ ನನ್ನ ಸೈನ್ ಇದೆ, ಈ ತರ ನೀವೇನ್ ಮಾಡ್ಬೇಕಂದ್ರೆ ಸೈನ್ ಮಾಡಬೇಕು. ಮತ್ತೆ SB ಅಂತೇಳಿ SB ಅಂತೇಳಿ ಕ್ಯಾಪಿಟಲ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ರೈಟ್ ರೀ. ಓಕೆ. ನೆಕ್ಸ್ಟ್, ಡೇಟ್ ಆಫ್ CBT and PV ಡಾಕ್ಯುಮೆಂಟ್ ವೆರಿಫಿಕೇಶನ್ ವಿಲ್ ಆಲ್ಸೋ ಪಬ್ಲಿಷ್ಡ್ ದೇರ್ ವೆಬ್ಸೈಟ್. ನೋಡ್ರಿ, ಯಾವುದೇ ಕಾರಣಕ್ಕೂ ಎಕ್ಸಾಮ್ ಡೇಟ್ ಆಗಿರ್ಬೋದು, ಫಿಸಿಕಲ್ ಟೆಸ್ಟ್ ಆಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬೋದು, ಓನ್ಲಿ ವೆಬ್ಸೈಟ್ ಒಳಗೆ ಅನೌನ್ಸ್ ಮಾಡ್ತಾರೆ ವಿನ ಯಾವುದೇ ಕಾರಣಕ್ಕೂ ಇಂಡಿವಿಜುವಲ್ ಕಾಲ್ ಲೆಟರ್ ಬರೋದಾಗ್ಲಿ, ನಿಮ್ಗೆ ಫೋನ್ ಮಾಡೋದಾಗ್ಲಿ ಏನೂ ಇರೋದಿಲ್ಲ. ಬಟ್ ನಿಮ್ಮ ಮೊಬೈಲ್ ನಿಮ್ಮ ಮೇಲ್ಗೆ ಒಂದು ಏನಾಗಿರ್ತದೆ ಮೆಸೇಜ್ ಬಂದಿರ್ತದೆ. ಆ ಮೆಸೇಜ್ ನೋಡಿ ನೀವು ನೋಡ್ಬೋದು. ಮತ್ತು ಎಲ್ಲಾ ಒಂದು ಪೇಪರ್ ನ್ಯೂಸ್ಗಳಲ್ಲಿ ಎಲ್ಲ ಏನ್ ಮಾಡ್ತಾರೆ ಅದನ್ನ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ರೈಟ್ ರೀ. ನೆಕ್ಸ್ಟ್, ಮುಂದಿನ ಇನ್ಫಾರ್ಮೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೋಡ್ರಿ.
ಇನ್ನೊಂದಿದೆ, ಪೋಸ್ಟಿಂಗ್ ಹೆಂಗಿದೆ ನೋಡ್ರಿ ಇಲ್ಲಿ. ರೈಲ್ವೆ ರಿಕ್ರೂಟ್ಮೆಂಟ್ ಏನ್ ಹೇಳ್ತಾ ಅಂತಂದ್ರೆ, ಯಾವುದೇ ಒಂದ್ಸಲ ರೈಲ್ವೆ ಎಕ್ಸಾಮ್ ಒಳಗೆ ಸೆಲೆಕ್ಟ್ ಆಗಿರತಕ್ಕಂಥವ್ರು ಒಂದ್ RRB ಒಳಗೆ ನೀವೇನ್ ಸೆಲೆಕ್ಟ್ ಆಗ್ತಿರಲ್ಲ, ಕಾಯಂ ನಿಮ್ RRB ಬೆಂಗಳೂರು ಸೆಲೆಕ್ಟ್ ಆದ್ರಿ ಅಂತ ಇಟ್ಕೊಡ್ರಿ. RRB ಬೆಂಗಳೂರು ಒಳಗೆ ನೀವು ಪೂರ್ತಿ ಸರ್ವಿಸ್ ಇರ್ತ ಅಂತ ಹೇಳಕ್ ಆಗೋದಿಲ್ಲ. ಒಂದ್ ಪ್ಲೇಸ್ ಒಳಗ ಒಂದ್ RRB ಒಳಗ ಮಿನಿಮಮ್ 5 ರಿಂದ 10 ವರ್ಷ ಇರ್ತೀರಿ. ಅವ್ರ ಎಂಟೈರ್ ಆಲ್ ಓವರ್ ಇಂಡಿಯಾದೊಳಗ ಎಲ್ಲಿ ಬೇಕಾದಲ್ಲಿ ಡ್ಯೂಟಿಯನ್ನ ಹಾಕ್ಬಹುದು. ಇದು ಮೊದ್ಲೇ ಅವ್ರು ಏನ್ ಮಾಡ್ತಾರೆ, ನಿಮ್ ಕಡೆಯಿಂದ ಬರ್ಸ್ಕೊತಾರೆ. ಅಟ್ಲೀಸ್ಟ್ 5 to 10 years ಆಫ್ ಸರ್ವಿಸ್ ಕಂಪ್ಲೀಟ್ ಮಾಡ್ಲೇಬೇಕು. ಎಲ್ಲಿ ನೀವು ಅಪಾಯಿಂಟ್ ಆಗಿರ್ತೀರಿ ಆ ಜನರಲ್ ಅಲ್ಲಿ ಕಂಪ್ಲೀಟ್ ಮಾಡ್ಲೇಬೇಕು. ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ರೈಟ್, ಇದೊಂದು ಇನ್ಫಾರ್ಮೇಶನ್ ಅಷ್ಟೇ. ಸೊ ನೆಕ್ಸ್ಟ್ ಏನಂತಂದ್ರೆ, ಫ್ರೀ ಟ್ರೈನ್ ಟ್ರಾವೆಲ್ ಫೆಸಿಲಿಟಿ. ಯಾರು SC ST ಅವ್ರು ಇದೀರಿ, ರೈಟ್ ರೀ, ಇವ್ರಿಗಾಗಿ ಎಕ್ಸಾಮ್ ಹಾಲ್ ಟಿಕೆಟ್ ಏನ್ ನಿಮ್ಗೆ CBT ಎಕ್ಸಾಮ್ ಹಾಲ್ ಟಿಕೆಟ್ ಬಂದಿರ್ತಲ್ಲ, ಅದ್ರ ಜೊತೆನೆ ಏನಾಗಿರುತ್ತೆ ಅಂತಂದ್ರೆ ನಿಮ್ಗೆ ಒಂದು ಫ್ರೀ ಟ್ರೈನ್ ಸರ್ಟಿಫಿಕೇಟ್ ಅನ್ನ ಅಲ್ಲಿ ಅವರು ಅಪ್ಲೋಡ್ ಮಾಡ್ತಾರೆ. ನೀವು ಅದನ್ನ ತೆಗೆದುಕೊಂಡು ಫ್ರೀ ಟ್ರೈನ್ ನೀವು ಫೆಸಿಲಿಟಿಯನ್ನ ಪಡಿಬಹುದು. ಮತ್ತೆ SC ST ಅಂತ ಹೇಳಿ ಕೆಲವೊಬ್ರು ಯಾರ್ದ್ರೆ ಒಂದು ಸರ್ಟಿಫಿಕೇಟ್ ತಗೊಂಡು ಇದು ಪಾಸ್ ಅನ್ನ ನೀವು ಯೂಸ್ ಮಾಡ್ತೀರಿ ಅಂದ್ರೆ ಇಲ್ಲ. ಆ ಟೈಮ್ದೊಳಗ ನಿಮ್ಗೆ SC ST ಒರಿಜಿನಲ್ ಡಾಕ್ಯುಮೆಂಟ್ ಕೇಳ್ತಾರೆ. ನೀವೇನು ಎಕ್ಸಾಮ್ ಸೆಂಟರ್ಗೆ ಹೋಗ್ತಿರ್ತಾರಲ್ಲ, ಫಸ್ಟ್ CBT ಎಕ್ಸಾಮ್ ಬರಕ್ ಹೋಗುವಾಗ ಅವಾಗ ನಿಮ್ ಒರಿಜಿನಲ್ ಕಾಸ್ಟ್ ಸರ್ಟಿಫಿಕೇಟ್ ತಗೊಂಡೇ ಹೋಗ್ರಿ. ಹೋಗುವಾಗ ಟ್ರೈನ್ TC ಬಂದವರು, ಟಿಕೆಟ್ ಚಕ್ಕರ್ ಇದ್ದವ್ರು ಏನ್ ಮಾಡ್ತಾರೆ ಅಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ಕೇಳುವಂತ ಚಾನ್ಸು ಇರ್ತದೆ. ಅದಕ್ಕೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡೇ ಹೋಗ್ಬೇಕು ಅಂತ. ಯಾಕಂದ್ರೆ ಫ್ರೀ ಟ್ರೈನ್ ನೀವು ಜರ್ನಿ ಮಾಡ್ತಿರ್ತೀರಿ, ಅವಾಗ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೇಳಿದ್ರೆ ನೀವು ತೋರಿಸ್ಬೇಕಾಗ್ತದೆ. ರೈಟ್ ರೀ. ಓಕೆ, ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ ಏನಿರಬೇಕು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಫಿಸಿಕಲಿ ಫಿಟ್ ಇನ್ ಆಲ್ ರೆಸ್ಪೆಕ್ಟ್ಸ್. ಡಿಸ್ಟೆಂಟ್ ವಿಷನ್ ನೋಡ್ರಿ 6/9 6/9 ವಿದೌಟ್ ಗ್ಲಾಸ್. ನಿಯರ್ ವಿಷನ್ 0.6 0.6 ವಿದೌಟ್ ಗ್ಲಾಸ್. ರೈಟ್ ರೀ. ಆಮೇಲೆ ಫಿಸಿಕಲಿ ಫಿಟ್ ಇನ್ ಆಲ್ ರೆಸ್ಪೆಕ್ಟ್ಸ್ ನೋಡ್ರಿ, ಇದು ಏನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇದನ್ನ ಐ ವಿಷನ್ ಟೆಸ್ಟ್, ನೈಟ್ ವಿಷನ್, ಡೇ ವಿಷನ್ ಇವೆಲ್ಲ. ರೈಟ್ ರೀ. ಸೊ ಆ ಒಂದು ಟೆಸ್ಟ್ ಅನ್ನ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ನೀವು ಯಾವ್ದ್ರಲ್ಲಿ ಬರ್ತದೆ ಅನ್ನೋದನ್ನ ನೋಡಿ ನೀವು ಮೆನ್ಷನ್ ಮಾಡ್ಬೇಕು. ರೈಟ್ ರೀ. ಓಕೆ, ಇದನ್ನ ಸಬ್ಮಿಟ್ ಮಾಡ್ತೀನಿ, ಮತ್ತೆ ನಿಮ್ಗೆ ನಮ್ಮ ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ನೀವು ಅದನ್ನ ನೋಡ್ಬೋದು. ಸಿಟಿಜನ್ ಇಂಡಿಯನ್ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಭೂತಾನ್ ಆಗಿರ್ಬೋದು, ಯಾರಾದ್ರೂ ಇರ್ಬೋದು. ಇಲ್ಲ ಅಂತಂದ್ರೆ ಟಿಬೇಟಿಯನ್ ರೆಫ್ಯೂಜಿ ಇದ್ದಂದ್ರೆ, ಟಿಬೇಟ್ ನಿಂದ ವಲಸೆ ಬಂದವರು ಇದ್ರು ಅಂದ್ರೆ ಜನವರಿ 1 1962ಗಿಂತ ಮೊದಲು ಏನಾಗಿರ್ಬೇಕಂದ್ರೆ ಭಾರತದಲ್ಲಿ ಬಂದು ನೆಲೆಸಿರ್ಬೇಕು. ಅಂತವ್ರಿಗೆ ಮಾತ್ರ ಏನಾಗಿದೆ ಅಂದ್ರೆ ಭಾರತದಲ್ಲಿ ಅಪ್ಲಿಕೇಶನ್ ಹಾಕ್ಲಿ, ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ. ಯಾರು ಪಾಕಿಸ್ತಾನ, ಬರ್ಮಾ, ಶ್ರೀಲಂಕಾ, ಈಸ್ಟ್ ಆಫ್ರಿಕಾ ಬೇರೆ ಬೇರೆ ದೇಶಗಳಿಂದ ಬಂದು ಇಲ್ಲಿ ಭಾರತ ನಾಗರಿಕತ್ವವನ್ನು ಪಡೆದಾರೋ ಅಥವಾ ಮೈಗ್ರೆಂಟ್ ವಲಸೆ ಬಂದಾರೋ ಅವರಿಗೂ ಏನಾಗಿದೆ ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ. ರೈಟ್ ರೀ. ಇನ್ ಏಜ್ ಲಿಮಿಟ್ ನೋಡ್ರಿ, ಲೆವೆಲ್ 1ಗೆ 18 to 33 ಅದ. ಈಗ ಏನ್ ಮಾಡಿದ್ದಾರೆ, +3 years ಆಡ್ ಮಾಡಿ 36 ಮಾಡ್ಯಾರ ಈಗ. ರೈಟ್ ರೀ. ನೆಕ್ಸ್ಟ್ OBC ನಾನ್ ಕ್ರಿಮಿಲೇಯರ್ ಇದ್ದವ್ರಿಗೆ 3 years ಇದೆ. SC ST ಅವ್ರಿಗೆ 5 years ಇದೆ. ರೈಟ್ ರೀ. ಎಲ್ಲರಿಗೆ ಮತ್ತೆ ಈ ಏಜ್ ರಿಲ್ಯಾಕ್ಸೇಷನ್ ಇದೆ. ಏಜ್ ಆಸ್ ಪರ್ ಏಜ್ ರಿಲ್ಯಾಕ್ಸೇಷನ್ ಪ್ರಕಾರ ತಾವಿಲ್ಲಿ ಏನ್ ಮಾಡ್ಬೋದು, ಇದು ಮಾಡ್ಬೋದು, ಅಪ್ಲಿಕೇಶನ್ ಅನ್ನು ಹಾಕ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಈಗಾಗಲೇ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಸರ್ವಿಸ್ ಮಾಡ್ತಾ ಇದ್ದೀರಿ, ರೈಲ್ವೆ ಸ್ಟಾಫ್ ಇದೀರಿ, ಕ್ಯಾಶುವಲ್ ಲೇಬರ್, ಸಬ್ಸ್ಟೈಟಲ್ಸ್, ಪುಟ್ ದ ಮಿನಿಮಮ್ 3 years ಆಫ್ ಸರ್ವಿಸ್. ಮಿನಿಮಮ್ 3 ವರ್ಷ ರೈಲ್ವೆದಲ್ಲಿ ಈಗಾಗಲೇ ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕ್ ಮಾಡ್ತಿದ್ರು ಅಂದ್ರೆ ಅವರಿಗೆ 40, 43, 45 ಏಜ್ ವರೆಗೆ ಏನ್ ಮಾಡೋದು, SC ST ಅವರಿಗೆ, OBC ಅವರಿಗೆ, ಅನ್ರಿಸರ್ವ್ಡ್ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಅಲ್ಲಿ ಕೊಡಲಾಗಿದೆ. ರೈಟ್ ರೀ. ಓಕೆ, ನೆಕ್ಸ್ಟ್ ನೋಡೋಣ. ಈಗ ಏಜ್ ಗ್ರೂಪ್ ಇದ್ದವ್ರು ಡೇಟ್ ಏನಾಗಿರ್ಬೇಕು, ಯಾವ ಡೇಟ್ ಒಳಗೆ ಅವರು 2/1/1989 ಜನಿಸಿರ್ತಕ್ಕಂಥವ್ರು ಆಗಿರ್ಬೇಕು. 89ರಿಂದ ಅಪ್ಪರ್ ಲಿಮಿಟ್ ಆಫ್ ಡೇಟ್, ಇದ್ರ ನಂತರ ಜನಿಸಿದವರಲ್ಲ. ರೈಟ್ ರೀ. ಇದು ಕ್ರಿಮಿಲೇಯರ್ ಇದ್ದವ್ರು 86, 84, 2007 ಈ ಒಂದು ಏಜ್ ನಿಮ್ದು ಆಸ್ ಪರ್ 1/1/2025 ಅಂತ ಹೇಳ್ಯಾರ. ಆಸ್ ಪರ್ 1/1/2025 ಗೆ ಕಂಪೇರ್ ಮಾಡಿದ್ರೆ ಈ ಡೇಟ್ ಆಫ್ ಬರ್ತ್ ಏಜ್ ಲಿಮಿಟ್ ಅನ್ನ ಬಂದವರಾಗಿರ್ಬೇಕು. ರೈಟ್ ರೀ. 89 ಇದಕ್ಕಿಂತ ನಂತರ ಜನಿಸಿದವರು ಇದ್ರೆ ಅಂದ್ರೆ ಏಜ್ ಕ್ರಾಸ್ ಆಗಿಬಿಡ್ತದ ಅವ್ರದ್ದು. 1989 to 11 ಈ ಒಂದು ಏಜ್ ಒಳಗೆ 18 to 36 ಏಜ್ ಬರಬೇಕು ಅಂತಂದ್ರೆ ಅನ್ರಿಸರ್ವ್ EWS ಇದ್ದವ್ರಿಗೆ ಇದು ಇರಬೇಕು, OBC ಇದ್ದವ್ರಿಗೆ ಈ ಡೇಟ್ ಇರಬೇಕು, SC ST ಅವ್ರಿಗೆ ಇದು ಇರಬೇಕು. ಆಮೇಲೆ ಫಾರ್ ಆಲ್ ಕಮ್ಯುನಿಟಿ ಕ್ಯಾಟಗರೀಸ್ 1/1/2007 ಇರಬೇಕು. ಸೊ
ರೈಟ್ ರೀ. ಸೊ ಈ ಏಜ್ ಅಂಡ್ ಲಿಮಿಟ್ ಅನ್ನ ನೀವು ಹೊಂದಿರತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ. ರೈಟ್ ರೀ. ಕ್ವಾಲಿಫಿಕೇಶನ್ ಅಂತ ಈಗಾಗಲೇ ಮೆನ್ಷನ್ ಮಾಡಿದ್ದಾರೆ ಇದನ್ನು. ಇನ್ನು ಯಾರು ಅಪ್ಲಿಕೇಶನ್ ಹಾಕ್ತಿರಲ್ಲ, ಎಕ್ಸಾಮ್ ಫೀಸ್ ಏನಿದೆ, ಎಕ್ಸಾಮ್ ಫೀಸು 500 ರೂಪಾಯಿ ಇದೆ. ಯಾರಿಗೆ? ಜನರಲ್ದವ್ರಿಗೆ. ಅವರಿಗೆ ಯಾರು ಅಪ್ಲಿಕೇಶನ್ 500 ರೂಪಾಯಿ ಫೀಸ್ ತುಂಬಿರ್ತೀರಿ, ನೀವು ಎಕ್ಸಾಮ್ ಬರೀಲಾಕ್ ಹೋದ್ರಿ ಅಂದ್ರ ನೀವು ಪಾಸ್ ಆಗ್ರಿ ಬಿಡ್ರಿ, ಬಟ್ ಎಕ್ಸಾಮ್ ಅಟೆಂಡ್ ಆದ್ರಿ ಅಂತಂದ್ರ 400 ರೂಪಾಯಿ ನಿಮ್ಮ ಅಕೌಂಟ್ಗೆ ಹೊಳಿ ಬರ್ತಾವ. ಮತ್ತೆ ಜಸ್ಟ್ ಎಕ್ಸಾಮ್ ಫೀಸ್ ಎಟ್ ಅಂದಂಗಾಯ್ತು, 100 ರೂಪಾಯಿ ಅಷ್ಟೇ ಐತಿ ಇದು. ಆದ್ರೆ ಈಗ ನೀವು ಡಿ ಕಟ್ಟುವ, ನೀವು ಆನ್ಲೈನ್ ಪೇಮೆಂಟ್ ಮಾಡುವಾಗ 500 ರೂಪೀಸ್ ಆನ್ಲೈನ್ ಪೇಮೆಂಟ್ ಮಾಡಬೇಕು, 400 ರೂಪೀಸ್ ನಿಮಗೆ ರಿಟರ್ನ್ ಬರ್ತದೆ. ರೈಟ್. SC ST EWS ಮತ್ತು ಇವರಿಗೆ OBC ಅವರಿಗೆ 250 ರೂಪೀಸ್ ಅದು. ಅವ್ರ ಎಕ್ಸಾಮ್ ಬರೆದು ಬಂದ್ರು ಅಂತಂದ್ರ ಟೋಟಲ್ 250 ರೂಪೀಸ್ ಎಲ್ಲ ಏನಾಗ್ತಂದ್ರ ರಿಫಂಡ್ ಆಗ್ತದೆ. ರೈಟ್ ರೀ. ಅವ್ರಿಗೆ 0 ಅಮೌಂಟ್ ಅದು. ರೈಟ್ ರೀ. SC ST OBC ಅವರಿಗೆ ಮತ್ತು EWC ಅವರಿಗೆ. ಓಕೆ. ಇನ್ನು ನೀವು ಪೇಮೆಂಟ್ ಅನ್ನ ಏನ್ ಮಾಡ್ಬೇಕು, ಆನ್ಲೈನ್ ಬ್ಯಾಂಕಿಂಗ್ ಮಾಡ್ಬೇಕು, ಡೆಬಿಟ್ ಕಾರ್ಡ್ ಮಾಡ್ಬೇಕು, UPI ನಂಬರ್ ಹಾಕಿರ್ಬೇಕು, ಕರೆಕ್ಟ್ ಆಗಿ ಈ ಡೇಟ್ ಅನ್ನ ಮೆನ್ಷನ್ ಮಾಡ್ರಿ. ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, EWS ಕ್ಯಾಂಡಿಡೇಟ್ ಅಂದ್ರೆ ಯಾರು, ಯಾರಿಗೆ EWS ಕ್ಯಾಂಡಿಡೇಟ್ ಅಂತಾರ ನೋಡ್ರಿ. ಮಿನಿಮಮ್ ಫ್ಯಾಮಿಲಿ ಇನ್ಕಮ್ ಏನಾಗಿರ್ಬೇಕಂದ್ರೆ 50,000ಗಿಂತ ಕಡಿಮೆ ಇರಬೇಕು. ಮತ್ತೆ ಈ ಸರ್ಟಿಫಿಕೇಟ್ ಯಾರಲ್ಲಿ ತೆಗಿಸ್ಬೇಕು ನೀವು? ಬಹಳಷ್ಟು ಮಂದಿಗೆ EWS ಸರ್ಟಿಫಿಕೇಟ್ ಇಲ್ಲ. ಯಾರ್ದು ವರ್ಷದ ಇನ್ಕಮ್ 50,000ಗಿಂತ ಕಡಿಮೆ ಅದೋ ಅಂತವ್ರು ಜನರಲ್ ಮೆರಿಟ್ ಒಳಗೆ ಇರ್ತಕ್ಕಂಥ ಅಭ್ಯರ್ಥಿಗಳು, GM ದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು EWS ಸರ್ಟಿಫಿಕೇಟ್ ಅನ್ನ ತೆಗಿಸಿರ್ಬೇಕು. EWS ಸರ್ಟಿಫಿಕೇಟ್ ತೆಗಿಸಿದ್ರಿ ಅಂತಂದ್ರೆ ಮತ್ತೆ ಇದನ್ನ ಯಾರು ಕೊಡ್ತಾರ? ತಹಸೀಲ್ದಾರ್ ಆಫೀಸ್ನಾಗ ಕೊಡ್ತಾರೆ ಇದನ್ನ. ಅದು ಇಂಗ್ಲಿಷ್ನಾಗೆ ಇರ್ತಾವ, ಎಲ್ಲಾ ಡಾಕ್ಯುಮೆಂಟ್ಸ್ ಇಂಗ್ಲಿಷ್ ಅವ್ರ ಹಿಂದಿ ಒಳಗೆ ಇರ್ತಾವ. ಇಂಗ್ಲಿಷ್ ಒಳಗೆ ನೀವು ತಹಸೀಲ್ದಾರ್ ಆಫೀಸಲ್ಲಿ ಹೋಗಿ EWS ಸರ್ಟಿಫಿಕೇಟ್ ಅನ್ನ ತೆಗಿಸ್ಬೇಕಾಗ್ತದ. ರೈಟ್ ರೀ. ಯಾರೆಲ್ಲ ಅದನ್ನ EWS ಸರ್ಟಿಫಿಕೇಟ್ ಅನ್ನ ತೆಗಿಸ್ಕೊಡ್ರಿ. ರೈಟ್ ರೀ. ಆಮೇಲೆ ಯಾರು ನಿಮ್ಮ ಎಕ್ಸಾಮ್ ಅನ್ನ ಬರೋದು ಬಂದಿರ್ತೀರಿ ಅವ್ರಿಗೆ ಅಮೌಂಟ್ ರಿಫಂಡ್ ಆಗ್ತದೆ ಅಂತ ಹೇಳ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಎಕ್ಸಾಮ್ ಅಮೌಂಟ್ ರಿಫಂಡ್ ಆಗ್ಬೇಕು ಅಂತಂದ್ರೆ ನಿಮ್ಮ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇಂದ ನೀವೇನ್ ಪೇಮೆಂಟ್ ಮಾಡಿರ್ತೀರಿ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಅನ್ನ ನೀವು ಅಲ್ಲಿ ಕೊಡ್ಬೇಕಾಗ್ತದೆ. ನೀವು ಕರೆಕ್ಟ್ ಆಗಿ ಅಕೌಂಟ್ ಡೀಟೇಲ್ಸ್ ಕೊಟ್ರಿ ಅಂತಂದ್ರೆ ಅಮೌಂಟ್ ಏನಾಗ್ತದೆ, ನಿಮಗೆ ರಿಫಂಡ್ ಆಗ್ತದ. ರೈಟ್ ರೀ. SBI ಪೇ ಎಕ್ಸಲೇಷನ್ ಮ್ಯಾಟ್ರಿಕ್ಸ್ ಅಂತ ಹೇಳಿದೆ. ಇದರಲ್ಲಿ ಅವ್ರಿಗೆ ಏನಾಗ್ತಂದ್ರೆ ಕಂಪ್ಲೀಟ್ ಅವ್ರಿಗೆ ಅಮೌಂಟ್ ರಿಫಂಡ್ ಆಗುವಂತ ಚಾನ್ಸ್ ಇರ್ತದೆ. ಎಕ್ಸಾಮ್ ಬರೆದು ಬಂದ್ರೆ ನೆಕ್ಸ್ಟ್ ನಿಮ್ಗೆ ಅಮೌಂಟ್ ಏನಾಗ್ತದೆ, ರಿಫಂಡ್ ಆಗ್ತದೆ. EWS ಅಂದ್ರೆ ಯಾರು ಏನು ಅನ್ನೋದನ್ನ ಡಿಟೇಲ್ ಆಗಿ ನಾಳೆ ದಿನ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ನೋಡಿ ಯಾರು EWS ಫೆಸಿಲಿಟಿ ತಗೋತೀರಿ ಅವರ ಸರ್ಟಿಫಿಕೇಟ್ ಅನ್ನ ನಿಮ್ಮ ತಹಸೀಲ್ದಾರ್ ಆಫೀಸ್ ಅಲ್ಲಿ ಇದನ್ನ ತೆಗೆದುಕೊಡ್ರಿ. ಈಗ ನೀವು ಇನ್ಕಮ್ ಕಾಸ್ಟ್ ತೆಗೆಸಿರ್ತೀರಲ್ಲ ಅದನ್ನೇ ಒಯ್ದು ನೀವು ಕೊಡ್ಬೇಕಾಗ್ತದಲ್ಲ ಅಷ್ಟೇ. ರೈಟ್ ರೀ. ಇಲ್ಲೆಲ್ಲ ಡಿಟೇಲ್ ಇನ್ಫಾರ್ಮೇಶನ್ ಅದ, ಇದೆಲ್ಲ ನೀವು ಡಿಟೇಲ್ ಆಗಿ ಓದ್ಬೋದು. ಇಲ್ಲ ಅಂತಂದ್ರೆ ಇದೆಲ್ಲ ಫಿಸಿಕಲ್ ಟೆಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಐತ್ರಿ. ಆಲ್ರೆಡಿ ನಿನ್ನೆ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬುಕ್ಸ್ ಅನ್ನ ಕಂಪ್ಲೀಟ್ ನಾನು ಬುಕ್ಕಿನ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ನೀವು ಆ ಬುಕ್ಸ್ ಅನ್ನ ಪರ್ಚೇಸ್ ಮಾಡಿ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಟೆಲಿಗ್ರಾಮ್ ಗ್ರೂಪ್ ಹಾಕಿದೀವಿ. ರೈಟ್. ನಮ್ಮ ವಾಟ್ಸ್ಆಪ್ ಗ್ರೂಪ್ ಮಾಡಿದೀವಿ, ಅದ್ರ ಗ್ರೂಪ್ಸ್ ಹಾಕಿದೀವಿ. ಡೈಲಿ ನಾನು ಯೂಟ್ಯೂಬ್ ವಿಡಿಯೋ ಲೈವ್ ಕ್ಲಾಸ್ ಒಂದು ಲಿಂಕ್ ಅನ್ನ ಇನ್ ಮುಂದೆ ಶೇರ್ ಮಾಡ್ತೀನಿ. ನೀವು ಲೈವ್ ಕ್ಲಾಸ್ ಅಲ್ಲಿ ಜಾಯ್ನ್ ಆಗ್ಬೋದು. ರೈಟ್ ರೀ. ಪ್ರೊಸೆಸ್ ಏನಿರ್ತದೆ, 3 ತರ ಇರ್ತದೆ. ಒಂದು CBT ಎಕ್ಸಾಮ್ ಆಗ್ತದೆ, PET ಇರ್ತದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತದೆ, ಮೆಡಿಕಲ್ ಎಕ್ಸಾಮಿನೇಷನ್ ಆಗ್ತದೆ, ಫೈನಲ್ ರಿಸಲ್ಟ್ ಅನೌನ್ಸ್ ಆಗ್ತದೆ. ಇವೆಲ್ಲ ವೆಬ್ಸೈಟ್ ಅಲ್ಲೇನೆ ಮಾಡ್ತಿರ್ತಾರೆ. ಬಟ್ ಇನ್ ಸಿಲೆಬಸ್ ಏನಿದೆ ನೋಡ್ರಿ. ಸೆಲೆಕ್ಷನ್ ಪ್ರೊಸೆಸ್ ಅಂದ್ರೆ 90 ಮಿನಿಟ್ಸ್ ಇಂದ ಒಂದು ಎಕ್ಸಾಮ್ ಇರ್ತದೆ. ಟೋಟಲ್ 100 ಮಾರ್ಕ್ಸ್ ಕ್ವಶನ್ಸ್, 100 ಕ್ವಶನ್ಸ್ 100 ಮಾರ್ಕ್ಸ್ ಇರ್ತಾವೆ. ಇದರಲ್ಲಿ ಜನರಲ್ ಸೈನ್ಸ್ 10th ಲೆವೆಲ್ ಜನರಲ್ ಸೈನ್ಸ್ ಇರ್ತದೆ. ಆಮೇಲೆ ಮ್ಯಾಥ್ಸ್ ಇರ್ತದೆ 25 ಮಾರ್ಕ್ಸ್ ಇಂದು. ರೀಸನಿಂಗ್ ಮೆಂಟಲಿಟಿ 30 ಮಾರ್ಕ್ಸ್ ಇಂದ ಇರ್ತದೆ. ಆಮೇಲೆ ಜನರಲ್ ಅವೇರ್ನೆಸ್ 20 ಮಾರ್ಕ್ಸ್ ಇಂದ ಇರ್ತದೆ. ಟೋಟಲ್ 100 ಮಾರ್ಕ್ಸ್ ಇಂದ ಕ್ವಶನ್ ಪೇಪರ್ ಇರ್ತದೆ. ಇಲ್ಲಿ 1/3 ನೆಗೆಟಿವ್ ಇರ್ತದೆ. ರೈಟ್ ರೀ. ಈ ಎಕ್ಸಾಮ್ ಯಾರು CBT ಎಕ್ಸಾಮ್ ಅನ್ನ ನೀವು ಪಾಸ್ ಆಗ್ಬೇಕು ಅಂದ್ರೆ ಮಿನಿಮಮ್ ನೋಡ್ರಿ, ಮಿನಿಮಮ್ ಅವ್ರದ್ದು ಶಾರ್ಟ್ ಲಿಸ್ಟ್ ಒಳಗೆ ನೀವು ಕೊಂಡಿರ್ಬೇಕಂದ್ರೆ ಅನ್ರಿಸರ್ವ್ ಇರ್ತಕ್ಕಂಥವ್ರು ಸಾಮಾನ್ಯ ಅಭ್ಯರ್ಥಿಗಳು 40%, 100ಕ್ಕೆ 40 ಮಾರ್ಕ್ಸ್ ತಗೊಳ್ಳೇಬೇಕು. EWS ಇದ್ರೆ 40 ಮಾರ್ಕ್ಸ್ ತಗೋಬೇಕು. OBC ಅವರು 30 ತಗೊಂಡಿರ್ಬೇಕು. SC ST ಅವರು ಮಿನಿಮಮ್ 30 ತಗೊಂಡಿರ್ಬೇಕು. ST ಅವರು ಮಿನಿಮಮ್ 30 ತಗೊಂಡಿರ್ಬೇಕು. ಯಾರು ಹ್ಯಾಂಡಿಕ್ಯಾಪ್ಟ್ ಇದಾರೆ ಅವ್ರಿಗೆ 2 ಮಾರ್ಕ್ಸ್ ಕಡಿಮೆ ತಗೊಂಡ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಈಗ ನೀವು ಎಕ್ಸಾಮ್ ಬರೀತಿರಲ್ಲ, ಮಿನಿಮಮ್ 40 ಮಾರ್ಕ್ಸ್ ನೀವು ತಗೋತಿರಲ್ಲ ಚೆಕ್ ಮಾಡ್ಕೊಳ್ಳೇಬೇಕು ಪ್ರಿಪೇರ್ ಆಗಿಂದ ಇದು. ಇನ್ನು ಎಲ್ಲಾ ಕ್ವಶನ್ ಏನಾಗಿರ್ತಾವ MCQ ಕ್ವಶನ್ಗಳು ಇರ್ತಾವೆ. ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ ಅವರು ನೋಡ್ರಿ. ಮ್ಯಾಥ್ಸ್ ಅಲ್ಲಿ ನಂಬರ್ ಸಿಸ್ಟಮು, ಬೋರ್ಡ್ ಮಾಸು, ಡೆಸಿಮಲ್, ಫ್ರಾಕ್ಷನ್, LCM, SCF ಇವೇನ್ ಸಿಲೆಬಸ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಸಿಲೆಬಸ್ ನನ್ನ ಈ ಮೆಂಟಲಿಟಿ ಬುಕ್ ಅಲ್ಲಿ ಇದೆ. ಸಾರಿ,
ಕ್ರಿಯೇಟಿವ್ ಜನರಲ್ ಮ್ಯಾಥ್ಸ್ ಪುಸ್ತಕದಲ್ಲಿ ಐತಿ. ಈ ಬುಕ್ ಅನ್ನ ನೋಡ್ರಿ, ಇದೆಲ್ಲ ಸಿಲೆಬಸ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚು ಸಿಲೆಬಸ್ ಕೊಟ್ಟಿದ್ದೀವಿ ನಾವು. 32 ಚಾಪ್ಟರ್ಗಳನ್ನ ಹಾಕಿದೀವಿ. ಸೊ 31 ಚಾಪ್ಟರ್ಗಳಿದಾವೆ. ಪ್ರತಿ ಟಾಪಿಕ್ ವಿಡಿಯೋ ಇದಾವೆ. ಪ್ರಿವಿಯಸ್ ಇಯರ್ ಕ್ವಶನ್ ಡಿಸ್ಕಷನ್ ಮಾಡಿದೀವಿ. ಆಮೇಲೆ ಎಕ್ಸರ್ಸೈಸ್ ಹಾಕಿದೀವಿ. ಪ್ರತಿಯೊಂದಕ್ಕೂ ಈ ತರ ಎಕ್ಸರ್ಸೈಸ್ ಇದಾವೆ. ಈ ಎಕ್ಸರ್ಸೈಸ್ ಅನ್ನು ಬಿಡಿಸಿದ್ರೆ ಮತ್ತೆ ಡಿಟೇಲ್ ನಿಮ್ಗೆ ಅದರದ್ದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ, ಬರೀ ಆನ್ಸರ್ ಕೊಟ್ಟಿಲ್ಲ, ಎಲ್ಲಾನು ಸಾಲ್ವ್ ಮಾಡಿದೀವಿ. ಇದ್ರ ಜೊತೆಗೆ ಮೆಂಟಲಿಟಿ ಬುಕ್ ಇದೆ. ಪ್ರತಿಯೊಂದು ಟಾಪಿಕ್ ಮೇಲೆ ವಿಡಿಯೋಸ್ ಅದಾವು. ಆಮೇಲೆ ಸೈನ್ಸ್ ಮತ್ತು ಸ್ಟ್ರಾಟಜಿಕ್ ನೋಟ್ಸ್ ಅನ್ನು ನಾವು ನಿಮಗೆ ಜೆರಾಕ್ಸ್ ನೋಟ್ಸ್ ಅನ್ನು ಕೊಡ್ತಾ ಇದೀವಿ. ಮತ್ತು ಅದು ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ತಾ ಹೋಗ್ತಿರ್ತೀವಿ. ನೀವು ಆಮೇಲೆ ನಮ್ಮ ಆನ್ಲೈನ್ ಸ್ಟೋರ್ ಅಲ್ಲಿ ಹೋಗಿ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು ನೋಟ್ಸ್ ಅನ್ನ, ರೈಟ್ ರೀ? ಓಕೆ. ಆಮೇಲೆ ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್, ಇದು ಅಂತೂ 100% ನನ್ನ ಬುಕ್ ಅಲ್ಲಿ ಅದ. ನನ್ನ ಬುಕ್ ಬಿಟ್ಟು ಬೇರೆ ಏನು ಓದಾಕ್ ಹೋಗ್ಬೇಡ್ರಿ ನೀವು. ಒಂದ್ ಸಿಂಗಲ್ ಮಾರ್ಕ್ಸ್ ಹೊರಗಿಂದ ಬರೋದಿಲ್ಲ ಅದ್ರಾಗ, ರೈಟ್ ರೀ? ಮ್ಯಾಥ್ಸ್ ಅಷ್ಟೇ, ಬಟ್ ಇಂಡಿವಿಜುವಲ್ ಸ್ವಲ್ಪ ವರ್ಕ್ ಮಾಡ್ಬೇಕಾಗ್ತದೆ. ಇದು ಹಂಗಲ್ಲ, ಟ್ರಿಕ್ಸ್ ಇರ್ತದೆ. ಇದು 100% ಸಿಲೆಬಸ್. ಇವೆರಡು ಸಿಲೆಬಸ್ ನಮ್ಮ ಬುಕ್ ಅಲ್ಲಿ ಇದೆ, ರೈಟ್ ರೀ? ಈ ನಾನು ಕೊಡ್ತಕ್ಕಂಥ ಜೆರಾಕ್ಸ್ ನೋಟ್ಸ್ ಅಲ್ಲಿ ಜನರಲ್ ಸೈನ್ಸ್ ನೋಟ್ಸ್ ಒಂದು 80% ಇದೆ. ನೀವು ಮತ್ತೊಂದಿಷ್ಟು ಹೊಸ ಇತ್ತೀಚಿನ ಬದಲಾವಣೆ ಏನಾಗ ಮತ್ತೊಂದಿಷ್ಟು ಆಡ್ ಮಾಡಬೇಕು. ನಾವು ಅದನ್ನ ನೆಕ್ಸ್ಟ್ PDF ಫಾರ್ಮೆಟ್ ಅಲ್ಲಿ ಶೇರ್ ಮಾಡ್ತೀವಿ. ಆಮೇಲೆ ಜನರಲ್ ಅವೇರ್ನೆಸ್ ಅಂಡ್ ಕರೆಂಟ್ ಅಫೇರ್ಸ್, ಇದನ್ನ ನಾವು ಆಲ್ರೆಡಿ ಸ್ಟ್ರಾಟಜಿಕ್ ಅಲ್ಲಿ ಆಡ್ ಮಾಡಿದೀವಿ. ಇದು ಒಂದು 65 to 70% ಇರ್ತದೆ. ಒಂದು 30% ವಿನಾ ಇದನ್ನೇ ಅಪ್ಡೇಟ್ ಮಾಡ್ಕೋಬೇಕಾಗ್ತದೆ. ಅಷ್ಟು ನೋಟ್ಸ್ ಗಳನ್ನ ನಾವು ಜಸ್ಟ್ 800 rupeesಗೆ 4 ಬುಕ್ ಗಳನ್ನ ಕೊಡ್ತಾ ಇದೀವಿ. ನೀವು ಯಾವುದೇ ಒಂದು ನಿಮ್ಮ ಫೋನ್ ಪೇ ನನ್ನ ನಂಬರ್ಗೆ 8618748199 ಈ ನಂಬರ್ಗೆ ಫೋನ್ ಪೇ ಮಾಡಿ ಅದ್ರ ಸ್ಕ್ರೀನ್ಶಾಟ್ ನಿಮ್ ಫುಲ್ ಅಡ್ರೆಸ್ ಅನ್ನ ಕಳಿಸಿದ್ರೆ ಪುಸ್ತಕವನ್ನ ನಿಮ್ಗೆ ಕೊರಿಯರ್ ಮಾಡ್ತೀವಿ. ಇನ್ನು ಯಾರು ಫಿಸಿಕಲ್ ಟೆಸ್ಟ್ ಹೆಂಗಿರುತ್ತೆ ಅಂದ್ರೆ, ಯಾರು ಫಿಸಿಕಲ್ ಟೆಸ್ಟಿಗೆ ಹೋಗಿರ್ತಾರಲ್ಲ, ಜೆಂಟ್ಸ್ ಏನಾಗಿರ್ತದ 30 kg ಹೊತ್ಕೊಂಡು 100 ಮೀಟರ್ ಓಟನ್ನ 2 ನಿಮಿಷದೊಳಗೆ ನೀವು ಫುಲ್ಫಿಲ್ ಮಾಡ್ಬೇಕು. 1000 ಮೀಟರ್ ಓಟನ್ನ 4 ನಿಮಿಷ 15 ಸೆಕೆಂಡ್ ಅಲ್ಲಿ ಮುಗಿಸ್ಬೇಕು. ನೀವು ಲೇಡೀಸ್ ಇದ್ರೆ ಅಂದ್ರೆ 20 kg ತೂಕ ಹೊತ್ಕೊಂಡು 100 ಮೀಟರ್ ಓಟನ್ನ 2 ನಿಮಿಷ ಮುಗಿಸ್ಬೇಕು. ಇಲ್ಲ 1000 ಮೀಟರ್ ಓಟನ್ನ 5 ನಿಮಿಷ 40 ಸೆಕೆಂಡ್ ಅಲ್ಲಿ ಮುಗಿಸ್ಬೇಕು. ಇದು ಫಿಸಿಕಲ್ ಟೆಸ್ಟ್ ಇರ್ತದೆ, ರೈಟ್ ರೀ? ಇದು ನಿಮ್ CBT ಮುಗಿದಿಂದ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಲ್ಲಿ ಇದನ್ನ ಅವ್ರು ಕಂಡಕ್ಟ್ ಮಾಡ್ತಾರೆ, ರೈಟ್ ರೀ? ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಳಗ ನೋಡ್ರಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಳಗ ನೀವೇನ್ ಅಪ್ಲಿಕೇಶನ್ ಹಾಕಿರ್ತೀರ ಅದೆಲ್ಲ ಕರೆಕ್ಟ್ ಒಂದ್ ಕಡೆ ಇಡ್ರಿ. ಅಲ್ಲಿ ಏನೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ರಿ ಅವೆಲ್ಲ 2 ಸೆಟ್ ಜೆರಾಕ್ಸ್ ಮಾಡಿ ಅದಕ್ಕೆ ನಿಮ್ ಸೈನ್ ಮಾಡಿ ಒಂದ್ ಕಡೆ ಫೈಲ್ ಮಾಡಿ ಇಟ್ಬಿಡ್ರಿ, ಕಂಪ್ಲೀಟ್ ಮಾಡಿ. ಅದು ಮುಂದೆ ಏನಾಗ್ತದೆ, ನೀವು ಎಕ್ಸಾಮ್ ಯಾವಾಗ ಬಂದಿರ್ತಾ ಅವಾಗ ಅದನ್ನ ಓಪನ್ ಮಾಡಿ, ರೈಟ್ ರೀ? ಅವಾಗ ನೀವು ಅದನ್ನ ವೆರಿಫಿಕೇಶನ್ ತಗೊಂಡು ಹೋಗ್ಬೋದು. ಅದಕ್ಕೆ ಅದನ್ನೇ ಅವ್ರು ಇಲ್ಲಿ ಹೇಳಿದಾರೆ. ಕರೆಕ್ಟ್ ಆಗಿ ನಿಮ್ಮ ಫೋಟೋ ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕು ಏನು ಅನ್ನೋದನ್ನ ನಾನು ನಾಳೆ ದಿನ ಮತ್ತೆ ಅದರ ಕಂಪ್ಲೀಟ್ ಒಂದು ಮಾಡಲ್ ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ ನಿಮ್ಗೆ. ಸೊ ಅದ್ರ ಪ್ರಕಾರ ನೀವು ಆನ್ಲೈನ್ ಸೆಂಟರ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ರಿ, ಕ್ರಿಯೇಟ್ ಅಕೌಂಟ್ ಮಾಡ್ರಿ, ನಿಮ್ ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟ್ ಆಗಿ ತುಂಬ್ರಿ, ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಕರೆಕ್ಟ್ ಆಗಿ ಹಾಕ್ರಿ. ಇದು ಯಾವ್ದು ಚೇಂಜ್ ಆಗ್ಲಿಕ್ಕೆ ಅವಕಾಶ ಇಲ್ಲ, ರೈಟ್ ರೀ? ಅದೆಲ್ಲ ಮಾಡಿದ ತಕ್ಷಣ ಇಲ್ಲಿ ಫೋಟೋ ಸೈಜ್ ಇದಾವೆ. ಇಲ್ಲಿ ನೀವೇನು ಫೋಟೋ ತೆಗಿತಿರಲ್ಲ, ಅಲ್ಲಿ ಫೋಟೋ ಅಪ್ಲೋಡ್ ಮಾಡ್ತೀರ ನೋಡ್ರಿ, ಸೆಲ್ಫಿ ತೆಗಿದಾಗ್ಲಿ, ಮುಖದ ಮೇಲೆ ನೆರಳು ಬೀಳೋದಾಗ್ಲಿ ಏನು ಇರ್ಬೇಕು, ಕ್ಲಿಯರ್ ಇರಬೇಕು, ಡಾರ್ಕ್ ಶರ್ಟ್ ಇರಬೇಕು, ಬ್ಯಾಕ್ ಗ್ರೌಂಡ್ ವೈಟ್ ಅಥವಾ ಬ್ಲೂ, ಸ್ಕೈ ಬ್ಲೂ ಇರಬೇಕು. ಸೊ ಅಂತ ಒಂದು ಫೋಟೋ ತೆಗೆದು ಕ್ಲಿಯರ್ ಮುಖ ಎಲ್ಲ ಕ್ಲಿಯರ್ ಕಾಣುವಂಗೆ ನೀವು ಫೋಟೋ ಹಾಕಿರ್ಬೇಕು. ಈ ಸೈಜ್ ಅಲ್ಲಿ ಇರ್ಬೇಕು ಫೋಟೋ, ರೈಟ್ ರೀ? ಈ ಪಿಕ್ಸೆಲ್ ಅಲ್ಲಿ ಇರಬೇಕು. 100 DIP ರೆಸೊಲ್ಯೂಷನ್ ಇರಬೇಕು. 50 to 100 KB ಫೋಟೋ ಇರಬೇಕು. ಆಮೇಲೆ ನಿಮ್ ಫೋಟೋ ಸೈನ್ ಏನಿರ್ಬೇಕಂದ್ರ ಕ್ಯಾಪಿಟಲ್ ಲೆಟರ್ ಒಳಗೆ ಇರಬಾರ್ದು, ಸ್ಮಾಲ್ ಲೆಟರ್ ಒಳಗ, ರನ್ನಿಂಗ್ ಲೆಟರ್ ಒಳಗ ಈ ತರ ನೀವು ಸೈನ್ ಮಾಡಿ ಒಂದು ವೈಟ್ ಪೇಪರ್ ಮ್ಯಾಗ ಸೈನ್ ಮಾಡಿ ಅದು ಸ್ಕ್ಯಾನ್ ಮಾಡಬೇಕು. ಇದು ಕೊನೆವರೆಗೆ ನಿಮ್ಮ ಹತ್ರ ಒಂದು ಮಾಡೆಲ್ ಸೈನ್ ಅನ್ನ ಇಟ್ಕೊಂಡಿರ್ಬೇಕು. ಎಲ್ಲೇ ಹೋಗುವಾಗ ಇದೇ ತರ ಸೈನ್ ಮಾಡ್ಬೇಕಾಗ್ತದೆ. ನಿಮ್ದು ಯಾವ ಸೈ ಇರ್ತದೆ ಆ ತರ, ರೈಟ್ ರೀ? ಫೋಟೋ ಯಾವುದೇ ಕಾರಣಕ್ಕೆ ಸೆಲ್ಫಿ ತೆಗಿದಾಗ್ಲಿ ಅಥವಾ ಬೇರೆದವ್ರ ಕಡೆಯಿಂದ ಫೋಟೋ ತೆಗ್ಸೋದು ಅಥವಾ ಹಂಗ್ ಮಾಡಕ್ ಹೋಗ್ಬಿಟ್ರಿ. ನಿಮ್ ಫೋಟೋ ಕರೆಕ್ಟ್ ಆಗಿ ಹಾಕ್ರಿ. ಹೋದ್ಸಲ ಒಂದ್ ಹುಡುಗನ್ ಬೇರೆದೊಂದು ಫೋಟೋ ಹಾಕಿ ರಿಜೆಕ್ಟ್ ಆಯ್ತದು, ಹಂಗಾಗ್ಬಾರ್ದು. ಅಪ್ಲಿಕೇಶನ್ ಹಾಕುವ ಕ್ಯಾಂಡಿಡೇಟ್ ಇರ್ತಲ್ಲ, ಇಂಟ್ರೆಸ್ಟ್ ಸೆಂಟರ್ದವ ಭಾಳ ಜವಾಬ್ದಾರಿ ಇರ್ತಾನವ. ಅದಕ್ಕೆ ನಿಮ್ಗೆ ಅಂತ ಯಾವ್ದು ಮಿಸ್ಟೇಕ್ ನೋಡ್ರಿ, ಇಲ್ಲೆಲ್ಲ ಕೊಟ್ಟಿ ನೋಡ್ರಿ, ಡೀಟೇಲ್ ಇದು ಅಂಡರ್ಲೈನ್ ಮಾಡೀನಿ. ಇದನ್ನೆಲ್ಲ ಶೇರ್ ಮಾಡ್ತೀನಿ ನಿಮ್ಗೆ PDF. ಇದನ್ನೊಂದ್ಸಲ ಡೀಟೇಲ್ ಆಗಿ ನೋಡ್ಕೊಡ್ರಿ, ಇದನ್ನ ಸೇವ್ ಮಾಡಿ ಇಟ್ಕೊಡ್ರಿ ನಿಮ್ಮ ಮೊಬೈಲ್ ಒಳಗೆ, ರೈಟ್ ರೀ? ಸೊ ಇದನ್ನ ಇಷ್ಟು ಕೇರ್ಫುಲ್ ಆಗಿ ನೀವು ಅಪ್ಲಿಕೇಶನ್ ಹಾಕಿದ್ರಿ ಅಂತಂದ್ರೆ ನೀವು ಅರ್ಧ ಗೆದ್ದಂಗಲ್ಲಿ, ಅಂತ ಯಾವುದೇ ಮಿಸ್ಟೇಕ್ಸ್ ಅನ್ನ ಮತ್ತೆ ಇನ್ನೊಂದ್ಸಲ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ರೈಟ್ ರೀ? ಈಗ ಇಷ್ಟು ಎಂಡ್ ಮಾಡೋಣ. ನಾಳೆ ದಿನ ಅಪ್ಲಿಕೇಶನ್ ಹಾಕುವಂತ ಒಂದು ಮಾಡೆಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಪ್ರತಿದಿನ ನಮ್ದು ಲೈವ್ ಕ್ಲಾಸ್ ಇರ್ತದ ನಮ್ ಗ್ರೂಪ್ ಅಲ್ಲಿ. ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನ ಹಾಕಿದೀವಿ ನೋಡ್ರಿ. ಯಾರಿಗೆ ಬುಕ್ಸ್ ಗಳು ಬೇಕು, ನಮ್ಮ ಹಿಂದಿನ ವಿಡಿಯೋದಲ್ಲಿ ಅಥವಾ ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಆ ಬುಕ್ಕಿನ ಇಮೇಜ್ ಮತ್ತು ಒಂದು ವಿಡಿಯೋ ಮಾಡಿ ಇವತ್ತು ಮುಂಜಾನೆ ಅಪ್ಲೋಡ್ ಮಾಡಿದೀನಿ. ನೀವು ಅದನ್ನು ನೋಡ್ರಿ. ಒಳ್ಳೆ ಬುಕ್ಸ್ ತರಿಸ್ಕೊಂಡು ಸೆಲ್ಫ್ ಸ್ಟಡಿ ಮಾಡ್ರಿ. ಈ ಕರ್ನಾಟಕದಲ್ಲಿ ಯಾರೋ ಫೀಸ್ ಹೇಳ್ತಾರ ಅದು ಮಾಡಿ ಕೋಚಿಂಗ್ ಏನು ಹೋಗೋ ಅವಶ್ಯಕತೆ ಇಲ್ಲ. ನೀವು ಆಫ್ಲೈನ್ ಆದ್ರೆ ಎಲ್ಲರೂ ಜಾಯ್ನ್ ಆಗ್ರಿ, ಆನ್ಲೈನ್ ಎಲ್ಲಿ ಜಾಯ್ನ್ ಆಗೋ ಅವಶ್ಯಕತೆ ಇಲ್ಲ. ಯೂಟ್ಯೂಬ್ ಅಲ್ಲಿ ಎಲ್ಲ ಒಳ್ಳೆ ಯೂಟ್ಯೂಬರ್ಗಳು ಕ್ಲಾಸ್ ಮಾಡ್ತಾ ಇದಾರೆ. ಅವ್ರ ಕ್ಲಾಸ್ ಅನ್ನ ತೆಗೆದುಕೊಟ್ರಿ. ನಾ ರೀಸನಿಂಗು, ಸ್ಟ್ರಾಟಜಿಕ್, ಕರೆಂಟ್ ಅಫೇರ್ಸ್
ಸೈನ್ಸ್ ಅಷ್ಟು ಮಾಡಿರ್ತೀನಿ. ಮ್ಯಾಥ್ಸ್ ಇನ್ನೊಬ್ರು ಫ್ಯಾಕಲ್ಟಿ ಇದ್ದಾರೆ, ಮ್ಯಾಥ್ಸ್ ಕ್ಲಾಸ್ ಅನ್ನ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.